हरि ओम श्री गुरुभ्यो नमः। हरि ओम। ओम श्री सद्गुरु नरसिंह प्रभु देवाय नमः। हरि ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ಆದರದ ಸ್ವಾಗತ. ನಾವು ಇಂದು ಮೋಕ್ಷ ಸನ್ಯಾಸ ಯುಗದ 61ನೇ ಶ್ಲೋಕ, 65, 66 ಮತ್ತು 68ನೇ ಶ್ಲೋಕವನ್ನ ಮನನ ಮಾಡೋಣ. ಮೊದಲು ಈ ಶ್ಲೋಕಗಳನ್ನ ಪಠಣ ಮಾಡೋಣ, ನಂತರ ಮನನ. ಸಾವಿತ್ರಿಜಿ ಹಾ 61ನೇ ಪದ್ಮಜ. ಶ್ಲೋಕವನ್ನ ಕಲ್ತ್ಕೊಳ್ಳೋಣ. ಈಶ್ವರ ಸರ್ವಭೂತಾನಾಂ ಈಶ್ವರಃ ಸರ್ವಭೂತಾನಾಂ ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಹೃದ್ದೇಶೇ ಅರ್ಜುನ ತಿಷ್ಠತಿ. ಹೃದ್ದೇಶೇ ಅರ್ಜುನ ತಿಷ್ಠತಿ. ಭ್ರಾಮಯನ್ ಸರ್ವಭೂತಾನಿ ಭ್ರಾಮಯನ್ ಸರ್ವಭೂತಾನಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಯಂತ್ರಾರೂಢಾನಿ ಮಾಯಯಾ ಯಂತ್ರಾರೂಢಾನಿ ಮಾಯಯಾ. ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಓ ಅರ್ಜುನ, ಪರಮಾತ್ಮನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದಾನೆ ಮತ್ತು ಭೌತಿಕ ಶಕ್ತಿಯಿಂದ ಮಾಡಲ್ಪಟ್ಟ ಯಂತ್ರದಲ್ಲಿ ಕುಳಿತು ಎಲ್ಲಾ ಜೀವಿಗಳ ಅಲೆದಾಡುವಿಕೆಯನ್ನು ನಿರ್ದೇಶಿಸುತ್ತಿದ್ದಾನೆ. ಇದರ ಪದಶಃ ಅರ್ಥ ಹೀಗಿದೆ: ಈಶ್ವರ ಪರಮಾತ್ಮ ಸರ್ವಭೂತಾನಾಂ ಎಲ್ಲಾ ಜೀವಿಗಳಲ್ಲಿ, ಹೃದ್ದೇಶೆ ಹೃದಯಗಳಲ್ಲಿ, ಅರ್ಜುನ ಅರ್ಜುನ ತಿಷ್ಠತಿ ವಾಸಿಸುತ್ತದೆ, ಭ್ರಾಮಯನ್ ಅಲೆದಾಡುವಂತೆ ಮಾಡುವುದು, ಸರ್ವಭೂತಾನಿ ಎಲ್ಲಾ ಜೀವಿಗಳು, ಯಂತ್ರ ಆರೂಢಾನಿ ಯಂತ್ರದ ಮೇಲೆ ಕುಳಿತ, ಮಾಯೆಯ ಭೌತಿಕ ಶಕ್ತಿಯಿಂದ ಮಾಡಲ್ಪಟ್ಟಿದೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅಮ್ಮ. ಮನ್ಮನಾಭವ ಮದ್ಭಕ್ತೋ ಮನ್ಮನಾಭವ ಮದ್ಭಕ್ತೋ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮದ್ಯಾಜಿ ಮಾಂ ನಮಸ್ಕುರು. ಮದ್ಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಸತ್ಯಂತೆ ಮಾಮೇ ವೈಶ್ಯಸಿ ಸತ್ಯಂತೆ ಮಾಮೇ ವೈಶ್ಯಸಿ ಸತ್ಯಂತೆ. ಪ್ರತಿಜಾನೆ ಪ್ರಿಯೋಸಿ ಮೇ. ಪ್ರತಿಜಾನೆ ಪ್ರಿಯೋಸಿ ಮೇ. ಪ್ರತಿಜಾನೆ ಪ್ರಿಯೋಸಿ ಮೇ. ಧನ್ಯವಾದಗಳು ಸಾವಿತ್ರಿಜಿ. ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಯಾವಾಗಲೂ ನನ್ನ ಬಗ್ಗೆ ಯೋಚಿಸು, ನನ್ನ ಭಕ್ತನಾಗು, ನನ್ನನ್ನು ಆರಾಧಿಸು ಮತ್ತು ನನಗೆ ನಿನ್ನ ಗೌರವವನ್ನು ಅರ್ಪಿಸು. ಹೀಗೆ ನೀನು ತಪ್ಪದೆ ನನ್ನ ಬಳಿಗೆ ಬರುವೆ. ಈ ಭರವಸೆ ನಾನು ನಿನಗೆ ನೀಡುತ್ತೇನೆ, ಏಕೆಂದರೆ ನೀನು ನನ್ನ ಆತ್ಮೀಯ ಸ್ನೇಹಿತ. ಇದರ ಪದಶಃ ಅರ್ಥ: ಮತ್ಮನಃ ನನ್ನ ಬಗ್ಗೆ ಯೋಚಿಸುವುದು, ಭಾವ ಇರು, ಮತ್ ಭಕ್ತ ನನ್ನ ಭಕ್ತ, ಮತ್ ಯಾಜಿ ನನ್ನನ್ನು ಪೂಜಿಸು, ಮಾಂ ನನಗೆ, ನಮಸ್ಕುರು ನಮನ ಸಲ್ಲಿಸಿ, ಮಾಂ ನನಗೆ, ಏವ ಖಂಡಿತವಾಗಿಯೂ, ಏಷ್ಯಸಿ ನೀನು ಬರುವೆ, ಸತ್ಯಂ ನಿಜವಾಗಿಯೂ, ತೇ ನಿಮಗೆ, ಪ್ರತಿಜಾನೆ ನಾನು ಭರವಸೆ ನೀಡುತ್ತೇನೆ, ಪ್ರಿಯ ಪ್ರಿಯ, ಅಸಿ ನೀನು, ಮೇ ನನಗೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಲಕ್ಷ್ಮೀಜಿ ಈ ಶ್ಲೋಕವನ್ನು ಕಲ್ತ್ಕೊಳ್ಳೋಣ. ಹಂ. ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಮಾಮೇಕಂ ಶರಣಂ ವ್ರಜ ಮಾಮೇಕಂ ಹೇಳಿ. ಶರಣಂ ವ್ರಜ.
ಅಹಂ ತ್ವಾ ಸರ್ವ ಪಾಪೇಭ್ಯೋ अहं अहं त्वा सर्वपापेभ्यो अहं त्वा सर्वपापेभ्यो ಮೋಕ್ಷಯಿಷ್ಯಾಮಿ ಮಾ ಶುಚಃ. मोक्षयिष्यामि मा शुचः मोक्षयिष्यामि मा शुचः. ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಎಲ್ಲ ವಿಧದ ಧರ್ಮಗಳನ್ನು ತ್ಯಜಿಸಿ ನನಗೆ ಶರಣಾಗು. ನಾನು ನಿನ್ನನ್ನು ಎಲ್ಲಾ ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತೇನೆ. ಭಯ ಪಡಬೇಡ. ಇದರ ಪದಶಃ ಅರ್ಥ ಸರ್ವಧರ್ಮ, ಧರ್ಮಗಳ ಎಲ್ಲಾ ವಿಧಗಳು, ಪರಿತ್ಯಜ್ಯ ತ್ಯಜಿಸುವುದು, ಮಾಂ ನನಗೆ, ಏಕಂ ಕೇವಲ, ಶರಣಂ ಆಶ್ರಯಿಸಿ, ವ್ರಜ ತೆಗೆದುಕೊಳ್ಳಿ, ಅಹಂ ನಾನು, ತ್ವಂ ನೀವು, ಸರ್ವ ಎಲ್ಲ, ಪಾಪೇಭ್ಯ ಪಾಪದ ಪ್ರತಿಕ್ರಿಯೆಗಳಿಂದ, ಮೋಕ್ಷಯಿಷ್ಯಾಮಿ ಮುಕ್ತಿಗೊಳಿಸು, ಮಾ ಬೇಡ, ಶುಚಃ ಭಯ. ಮುಂದಿನ ಶ್ಲೋಕಕ್ಕೆ ಹೋಗೋಣ. हम ಯ ಇದಂ ಪರಮಂ ಗುಹ್ಯಂ य इदं परमं गुह्यं य इदं परमं गुह्यं ಮದ್ಭಕ್ತೇಷ್ವಭಿಧಾಸ್ಯತಿ मद्भक्त्वेष्वभिदास्यति मद्भक्तेष्वभिदास्यति ಭಕ್ತಿಂ ಮಯಿ ಪರಾಂ ಕೃತ್ವಾ भक्तिं महीपरां कृत्वा भक्तिं महीपरां कृत्वा ಮಾಮೇ ವೈಶತ್ಯ ಸಂಶಯಃ. मामे वैशत्य मामे वैशत्य ಧನ್ಯವಾದಗಳು ಧನ್ಯವಾದಗಳು. ಲಕ್ಷ್ಮೀಜಿ. ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಯಾವನು ಈ ಪರಮ ರಹಸ್ಯವನ್ನು ನನ್ನ ಭಕ್ತರಲ್ಲಿ ಹೇಳುತ್ತಾನೆಯೋ ಅವನು ನನ್ನಲ್ಲಿ ಪರಮ ಭಕ್ತಿಯನ್ನು ಹೊಂದಿ ನನ್ನನ್ನೇ ಹೊಂದುತ್ತಾನೆ. ಇದರಲ್ಲಿ ಸಂಶಯವಿಲ್ಲ. ಇದರ ಪದಶಃ ಅರ್ಥ ಯಹ ಯಾರು, ಇದಂ ಈ, ಪರಮಂ ಹೆಚ್ಚು, ಗುಹ್ಯಂ ಗೌಪ್ಯ ಜ್ಞಾನ, ಮತ್ ಭಕ್ತೇಶು ನನ್ನ ಭಕ್ತರಲ್ಲಿ, ಅಭಿಧಾಸ್ಯತಿ ಬೋಧಿಸುತ್ತಾನೋ, ಭಕ್ತಿಂ ಪ್ರೀತಿಯ ಶ್ರೇಷ್ಠ ಕ್ರಿಯೆ, ಮಯಿ ನನಗೆ, ಪರಂ ಅತೀತವಾದ, ಕೃತ್ವ ಮಾಡುವುದು, ಮಾಂ ನನಗೆ, ಏವ ಖಂಡಿತವಾಗಿಯೂ, ಏಷ್ಯತಿ ಬರುತ್ತದೆ, ಅಸಂಶಯ ಸಂಶಯವಿಲ್ಲದೆ. ಈಗ ಈ ಶ್ಲೋಕಗಳನ್ನ ಪೂರ್ತಿಯಾಗಿ ಕಲ್ತ್ಕೊಂಡಾಯ್ತು. ಇದರ ಅರ್ಥವನ್ನು ಸಹ ತಿಳ್ಕೊಂಡಾಯ್ತು, ಮತ್ತೆ ಪದಶಃ ಅರ್ಥವನ್ನು ತಿಳ್ಕೊಂಡಿದೀವಿ. ಈಗ ಮನನ ಕಾರ್ಯವನ್ನು ಪ್ರಾರಂಭಿಸೋಣ. ಲಕ್ಷ್ಮೀಜಿ, ನೀವೇ ಶುರು ಮಾಡ್ತೀರಾ ಮೊದಲು? ಹೇಳ್ತೇನೆ. ईश्वर सर्वभूतानां हृदयेषर्जुन तिष्ठति ಹೃದ್ದೇಶೇರ್ಜುನ ತಿಷ್ಠತಿ. हृद्देशेऽर्जुन तिष्ठति. ಒಂದ್ಸತಿ ಹೇಳ್ಕೊಡ್ರಿ ಅಮ್ಮ. ಈಶ್ವರ ಸರ್ವಭೂತಾನಾಂ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಹೃದ್ದೇಶೇರ್ಜುನ ತಿಷ್ಠತಿ. ಭ್ರಾಮಯನ್ ಸರ್ವಭೂತಾನಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ. ಹೇಳಿ ಹೇಳಿ, ಪರವಾಗಿಲ್ಲ, ಹೇಳಿ ಮಾಯೆಯ. ಜೊತೆಗೆ. ಹಂ ಹಾ, ಅನ್ನ. ಪೂರ್ತಿ ಹೇಳೋಣ ಒಂದ್ಸತಿ. ಹಂ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಒಂದ್ಸತಿ ಹೇಳಿ. ಹಂ ಈಶ್ವರ ಸರ್ವಭೂತಾನಾಂ ಹೃದ್ದೇಶರ್ಜುನ ತಿಷ್ಠತಿ. ಭ್ರಾಮಯನ್ ಸರ್ವಭೂತಾನಿ
ಯಂತ್ರಾರೂಢಾನಿ ಒಂದ್ ನಿಮಿಷ ಅಮ್ಮ. ಮಾಯಯ 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 ನನ್ಗ ನಾವ್ ಯಾವಾಗ್ಲೂ ಕ್ಲಾಸ್ನೊಳಗ್ ಕೇಳ್ತಾನೆ ಇರ್ತೇವ್ರಿ. ಫ್ಯಾನ್ ನೊಳಗೂ ಕರೆಂಟ್ ಇರ್ತೈತಿ, ಆಮೇಲೆ ಫ್ರಿಡ್ಜ್ ನೊಳಗೂ ಕರೆಂಟ್ ಇರ್ತೈತಿ, ವಾಷಿಂಗ್ ಮಷಿನ್ ನೊಳಗೂ ಕರೆಂಟ್ ಇರ್ತೈತಿ, ಟ್ಯೂಬ್ಲೈಟ್ ನೊಳಗೂ ಕರೆಂಟ್ ಇರ್ತೈತ್ರಿ. ಆದ್ರ ಅವು ನಮ್ಗ್ ಕಾಣ್ಸ ಮುಂದ ಫ್ಯಾನು, ಟ್ಯೂಬ್ಲೈಟ್, ಫ್ರಿಡ್ಜ್, ವಾಷಿಂಗ್ ಮಷಿನ್ ಅನ್ನೋ ರೂಪದೊಳಗ್ ಕಾಣಿಸ್ತಾ ಐತೆ ಹೊರ್ತುನು ಎಲ್ಲದ್ರೊಳಗೂ ಇರೋದು ಸೇಮ್ ಅದ್ ವಿದ್ಯುತ್ ಶಕ್ತಿನ ಅಂತ ಹೇಳಿ ನಮಗ ಗೊತ್ತಾಗಲ್ಲ ಅಮ್ಮ. ಅದೇ ತರನ ನಾವು ಬ್ಯಾರೆ ಬ್ಯಾರೆ ಆಕಾರ ಆಗಿರ್ಬೋದ್ರಿ, ಆದ್ರ ನಾವು ಎಲ್ಲಾರು ಒಂದ ಓ, ಒಂದ ಆತ್ಮ ಅಂತಂದ್ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ. ಈಗ ಹೇಳ್ತಾರಲ್ರಿ ಬಗ್ಲಾ ಕೂಸ್ ಇಟ್ಕೊಂಡು ಊರೆಲ್ಲಾ ಹುಡುಕಿದ್ರಂತ ಅಂತಂದ್ ಹೇಳಿ, ನಮ್ಮೊಳಗಿರೋ ನಮ್ ನಮ್ಮೊಳಗಿರೋ ನಾವು ಶಕ್ತಿನ ಸ್ವಲ್ಪ ಈಗ ಹೆಂಗ್ ಕನ್ನಡಿ ಮೇಲೆ ಧೂಳ್ ಕುಂತಾಗ ಕನ್ನಡಿ ಬ್ಲರ್ ಕಾಣಿಸ್ತೇತೋ ಮುಖ ಕಾಣ್ಸಂಗಿಲ್ಲೋ, ಹಂಗ ನಮ್ಮೊಳಗಿರೋ ಶಕ್ತಿನ ನಾವು ಪೂರ್ಣ ತಿಳ್ಕೊಬೇಕು, ನಮ್ದ್ ಆತ್ಮವಿಶ್ವಾಸ ನಾವು ಹೆಚ್ಚಿಸ್ಕೋಬೇಕಂತಂದ್ ಹೇಳಿ ಹೇಳ್ತಾ ಇದಾರ ಶ್ರೀಕೃಷ್ಣ ಅಂತ ಹೇಳಿ ಹಂಗ ಅನಿಸ್ತವಮ್ಮ ನನಗ್ ಈ ಶ್ಲೋಕ ನೋಡ್ದಾಗ. ಇದು ಹಾ ಅಮ್ಮ. ಈ 61ನೇ ಶ್ಲೋಕಕ್ಕೆ ಶ್ರೀಕೃಷ್ಣ ತಾನು ಹೇಳ್ಬೇಕಾದಂತಹ ಪೂರ್ತಿ ಸಂಪೂರ್ಣ ಜ್ಞಾನವನ್ನ ಅರ್ಜುನನ್ಗೆ ಕೊಟ್ಬಿಡ್ತಾನೆ, ಅಲ್ಲಿಗೆ ನಿಲ್ಸ್ಬಿಡ್ತಾನೆ. ಈ ಹೌನ್ರಿ. ಆ, ಈ ಶ್ಲೋಕದಲ್ಲಿ ಹೇಗೆ ನೀನು ಮುಂದೆ ಹೇಗೆ ನಡ್ಕೊಳ್ಬೇಕು ಅನ್ನೋದು, ಮತ್ತೆ ಕೊನೆಗೆ ಫಲಶ್ರುತಿ ಅದನ್ನೆಲ್ಲ ಹೇಳ್ಕೊಂಡ್ ಬರ್ತಾರೆ. ಹೌನ್ರಿ. ನನಗ್ ಈ ಶ್ಲೋಕ ನೋಡ್ದಾಗ ಸದಾ ನಾವು ಭಗವಂತನ್ ಧ್ಯಾನದೊಳಗ ಇದ್ದಾಗ ನಮ್ಗ್ ಈಗ ಹೆಂಗ್ ಒಂದು ಮೆಡಿಟೇಷನ್ ಮಾಡಿದಾಗ ಆಟೋಮೆಟಿಕ್ ಎಲ್ಲಾನು ಸಹಿಸ್ಕೊಳ್ಳೋದು ಶಕ್ತಿ ಬರ್ತೈತೋ, ಒಂದ್ ದಾರಿ ಕ್ರಿಯೇಟ್ ಆಗ್ತೈತ್ರಿ ನಮ್ಗ, ಒಂದ್ ಕ್ಲಿಯರ್ ಪಿಕ್ಚರ್ ಕಾಣಿಸ್ತೈತ್ರಿ. ಏನಾರ ಬರ್ಲಿ ಅಥವಾ ಬರೋರುನು ನಮ್ಗ ಆ, ಹಂಗ ನಮ್ಗ್ ಎದ್ರಿಗ್ ಸಿಗೋರುನು ಹಂಗ ಸಿಗ್ಬೇಕ ಅನ್ನೋದೊಂದು ಹೆಂಗ್ ಕ್ರಿಯೇಟ್ ಆಗ್ತೈತೆ. ನಾವ್ ಇಡೀ ದಿನಾನು ಭಗವಂತನ್ ಧ್ಯಾನದೊಳಗ ಇದ್ದಾಗ ನಮ್ಮ ತಲಿ ಒಳಗಿರೋದು ಕಳೆ ಅಂತಂದ್ ಹೇಳ್ತಾರಲ್ರಿ, ಹೊಲಸೆಲ್ಲ ಹೋಗ್ಬಿಟ್ಟು ಎಷ್ಟು ಪರಿಶುದ್ಧ ಆಗ್ತೇವ ಅಷ್ಟು ಪರಿಶುದ್ಧ ಆಗಿ ನಮ್ಗೊಂದು ಆ ಒಂದ್ ಆತ್ಮವಿಶ್ವಾಸ ಜಾಸ್ತಿ ಆಗ್ತೈತಿ ಅಂತಂದ್ ಹೇಳಿ ಹಂಗ ಅನಸ್ತು ಅಮ್ಮ. ಇಡೀ ದಿನ ನಾವ್ ಭಗವಂತನ್ ಧ್ಯಾನದೊಳಗಿದ್ದಾಗ ಯಾವಾಗ್ಲೂ ನಾವ್ ಒಳ್ಳೆ ಯೋಚನೆ ಒಳಗ ಇರ್ತೇವ್ರಿ. ಶ್ರೀಕೃಷ್ಣ ಅದ್ನ ಹೇಳ್ಕೊಡ್ತಾ ಇದಾರ, ಯಾವಾಗ್ಲೂನು ಇನ್ನೊಬ್ರಿಗೂ ಒಳ್ಳೇದ್ ಮಾಡು ಅಂತಂದ್ ಹೇಳಿ ನಿನಗೂ ಒಳ್ಳೇದಾಗ್ತೈತಿ ಆಟೋಮೆಟಿಕ್ ಅಂತಂದ್ ಹೇಳಿ ಹೇಳ್ಕೊಡ್ತಾ ಇದಾರ ಅಂತ ಹೇಳಿ ನಂಗ್ ಹಂಗ ಅನಿಸ್ತಮ್ಮ ಈ ಶ್ಲೋಕ ನೋಡಿದಾಗ. ಬರೀ ಆತ್ಮ ಶುದ್ಧ ಆಗೋದಷ್ಟೇ ಇಲ್ಲ, ನಮ್ಮ ಚಿತ್ತ ಶುದ್ಧ ಆಗೋದಷ್ಟೇ ಇಲ್ಲ, ನಾವು ಭಗವಂತನಲ್ಲೇ ಒಂದಾಗ್ಬಿಡ್ತೀವಿ ಅಂತಂದ್ಬಿಟ್ಟು ಹೌನ್ರಿ. ಅವರು ಭರವಸೆ ಕೊಡ್ತಾ ಇದ್ದಾರೆ. ಹೌನ್ರಿ. ಗ್ಯಾರಂಟಿ ನೀನು ನನ್ನಲ್ಲಿ ಒಂದಾಗ್ಬಿಡ್ತೀಯಾ ಅಂತಂದ್ಬಿಟ್ಟು. ಹಾ ಅಮ್ಮ. ಇದ್ ಶ್ಲೋಕ ನೋಡ್ದಾಗ ನನ್ಗ ಅನಸ್ತು ನಾವು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತಂದ್ ಹೇಳಿ ಯಾವಾಗ ನಾವು ಒಂದು ಯಾವಾಗ ಅದನ್ನೆಲ್ಲಾ ಬಿಡ್ತೇವ ಅವ ಅವಾಗ ನಮ್ಗ ಒಂದ್ ಆಮ್ ಆಟೋಮೆಟಿಕ್ ಶಕ್ತಿ ಸಿಗ್ತೈತಿ. ಈಗ ನಾನ್ ಯಾವಾಗ್ಲೂ ನನ್ನ ದೇಹ ರೂಪಿಯಾಗಿ ಮನಸ್ಸಿನ ಹಿಂದ ಪಂಚೇಂದ್ರಿಯಗಳಿಂದ ಓಡ್ ಹೋದಾಗ ನನ್ಗದು ಬರೇ ಹೊರಗಿಂದ ಪ್ರಪಂಚದ ಅರಿವಾಗ್ತತೆ ಹೊರತು ಒಳಗ್ ಹೋಗಾಕ ಗೊತ್ತಾಗಲ್ಲ ಅಮ್ಮ. ಒಳಗೊಂದ್ ಏನೋ ಒಂದ್ ಐತಿ ಅಂತ ಹೇಳಿ ನಮ್ಗ ಅರಿವಿಗೆ ಬರಲ್ರಿ, ಯಾಕಂದ್ರ ನಾವ್ ಬರೇ ಹೊರಗಿಂದ ನೋಡ್ತಿರ್ತೇವಿ. ಆ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲಾ ಹ್ಮ್ ಆ ಹ್ಮ್ ದೇಹ ರೂಪಿಯಾಗಿ ನೋಡ್ತಿರ್ತೇವಿ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಆಮ್ ಇದು ಏ- ಏನೋ ಹೇಳ್ಬೇಕಂದ್ರೆ ಅಷ್ಟ ಅರ್ಥ ಆತು ಅಮ್ಮ. ಹ್ಮ್. ಅದೇ ನಮ್ ಕರೆಕ್ಟ್ ನೀವು ಹೇಳಿದ್ದು. ದೇಹ ಹ್ಮ್ ಅಂತಂದ್ಬಿಟ್ಟು ಅನ್ಕೊಳ್ತೀವಿ, ಆವಾಗ ದೇಹ ಅಂದಾಗ ನಾವು ನಾನಾ ರೀತಿಯಾದಂತಹ ಬೇರೆ ಬೇರೆ ಪಾತ್ರಗಳು ಅಂತ ಅನ್ಕೊಳ್ತೀವಿ. ಆ ಹಾ ಪಾತ್ರಗಳಿಗೆ ತಕ್ಕ ಹಾಗೆ ವಿವಿಧ ಧರ್ಮಗಳಿರುತ್ತೆ. ಅದರ ಹಾ ಪ್ರಕಾರ ನಾವು ನಡ್ಕೊಳ್ತಾ ಇರ್ತೀವಿ. ಇದು ನನ್ನ ಧರ್ಮ, ನೀವು ಹೆಂಡತಿ ಅಂತಂದ್ರೆ ಹೆಂಡತಿ ಧರ್ಮ, ನಿಮ್ಮ ಮಗುನ್ ನೋಡ್ಕೊಳ್ಬೇಕು, ಅಮ್ಮನಾಗಿ ಅಮ್ಮನ ಧರ್ಮ, ಈ ರೀತಿಯ ಪಾಲಿಸ್ತಾ ಇರ್ತೀರ. ಹಾ ಹಾಗೆ ಆ, ಮತ್ತೆ ಆ ಪಾಲಿಸುವಾಗ ಏನೋ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರ. ಅದನ್ನ
ಆ ಕರ್ತವ್ಯ ಪಾಲನೆಯಲ್ಲಿ ಏನೋ ಒಂದು ಕರ್ಮವನ್ನು ಮಾಡ್ತಾ ಇರ್ತೀರ. ಅದು ಒಳ್ಳೆಯ ಕರ್ಮ ಮಾಡಿದಾಗ ಒಳ್ಳೆಯ ಫಲ ಸಿಗುತ್ತೆ, ಕೆಟ್ಟ ಕರ್ಮವನ್ನು ಮಾಡಿದಾಗ ಕೆಟ್ಟ ಫಲ ಸಿಗುತ್ತೆ. ಹೀಗೆ ಆ ಹ್ಮ್ ಫಲಾನು ನನ್ನದೇ ಅಂತಂದ್ಬಿಟ್ಟು ಅಂದಾಗ ಸುಖ ದುಃಖಗಳಿಗೆ ಒಳಗಾಗ್ತೀವಿ. ಆ ಸುಖ ದುಃಖಗಳಿಗೆ ಒಳಗಾಗ್ಬಾರ್ದು ಅಂತಂದ್ರೆ ಎಲ್ಲ ಧರ್ಮವನ್ನ ಭಗವಂತನಿಗೆ ಅರ್ಪಿಸ್ಬಿಡು. ಆವಾಗ ಎಲ್ಲ ತ್ಯಜಿಸ್ಬಿಡು. ಯಾಕೆ ಅಂತಂದ್ರೆ ಅದು ನೀನು ಆ, ಭಗವಂತ ನಾನು ನೀನು ಒಂದೇನೆ. ಇದೆಲ್ಲಾನು ಭೌತಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಆದ್ರಿಂದ ಅದನ್ನ ತ್ಯಜಿಸ್ಬಿಡು. ನೀನ್ ಪೂರ್ತಿ ಸಂಪೂರ್ಣ ಜ್ಞಾನ ಇವಾಗ ಎಷ್ಟೋ 18 ಅಧ್ಯಾಯಗಳಲ್ಲಿ ನಾವು ಕಲ್ತ್ಕೊಂಡ್ ಬಂದಿದ್ವಿ. ಇವಾಗ ಹೌದು ಸಂಪೂರ್ಣವಾಗಿ ನೀನು ಅಂತಂದ್ರೆ ಪರಮಾತ್ಮನೇ. ಆತ್ಮ, ಹೌದು ಜೀವಾತ್ಮ ಬೇರೆ ಅಲ್ಲ. ಆತ್ಮವೇ ಜೀವಾತ್ಮ ಅನ್ನೋದು ಆತ್ಮವೇ. ಆತ್ಮವ ಪರಮಾತ್ಮ ಎಲ್ಲ ಒಂದೇ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಇದುವರೆಗೂ. ಹಾಗಾಗಿ ಈ ಧರ್ಮಗಳೆಲ್ಲ ಭೌತಿಕ ಪ್ರಪಂಚಕ್ಕೆ ಸೇರಿರುವಂಥದ್ದು. ಅದು ಬದಲಾವಣೆ ಆಗ್ತಾ ಇರುತ್ತೆ. ಅದಕ್ಕೆ ಹ್ಮ್ ಅದೆಲ್ಲ ಮಿಥ್ಯಾ ಪ್ರಪಂಚ. ಆ ಧರ್ಮಗಳೆಲ್ಲ ನೀನು ಬಿಟ್ಟು ಹಾಕ್ಬಿಡು. ಅವೆಲ್ಲ ಯಾವುದು ನಂದು ಅಂತಂದ್ಬಿಟ್ಟು ಅನ್ಕೊಂಡ್ಬೇಡ. ಅವಾಗ ನಿನಗೆ ಈಗ ಯಾವ ಪಾಪನೂ ಇರಲ್ಲ, ಏನೂ ಇಲ್ಲ. ನೀನು ಆತ್ಮ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ನನ್ನ ಅಂಡರ್ಸ್ಟ್ಯಾಂಡಿಂಗ್. ಹಾ ಇದನ್ನು ಹೇಳಿ. ಆ ಇದು ಈ ಶ್ಲೋಕದೊಳಗ ನನ್ಗ ನಾವ್ ಯಾವಾಗ್ಲೂ ನಮ್ ಸ್ವಂತಕ್ ಮಾಡ್ಕೊಳ್ಳೋದಕ್ಕಿಂತ ಮತ್ತೊಬ್ರಿಗೆ ಮಾಡ್ದಾಗ ಜಾಸ್ತಿ ಫಲ ಸಿಗ್ತೈತಿ ಅಂತ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಯಾವಾಗ್ಲೂನು ನಾವು ನಮ್ಮಷ್ಟಕ್ ನಾವ್ ಅಡಿಗೆ ಮಾಡ್ಕೊಂಡ್ ತಿನ್ನೋದಕ್ಕಿಂತಾನು ನಾವು ಇನ್ನೊಬ್ರು ಯಾರೋ ಒಬ್ರು ಬರ್ತಾರ ಅಂತ ಹೇಳಿ ಹೆಂಗ್ ಅಡಿಗೆ ಮಾಡಿದಾಗ ಟೇಸ್ಟ್ ಜಾಸ್ತಿ ಇರ್ತೈತೋ, ಯಾವಾಗ್ಲೂ ನಾವ್ ಸ್ವಾರ್ಥ ಬುದ್ಧಿ ಬಿಟ್ಟು ಮತ್ತೊಬ್ರಿಗೆ ಮಾಡ್ದಾಗ ಎಷ್ಟ್ ಅದೇನೋ ಅವ್ರು ಬಂದ್ ಊಟ ಮಾಡ್ದಾಗ ನಮ್ ಮನಸ್ಸಿಗೆ ತೃಪ್ತಿ ಆಗ್ತೈತಿ, ಎಷ್ಟ್ ಒಂಥರ ಖುಷಿ ಸಿಗ್ತೈತಲ್ಲ. ಆತರ ಇದು ಭಗವದ್ಗೀತೆನ ಈಗ ಹೆಂಗ ನೀವಾಗ್ಲಿ ಅಥವಾ ವಿಜಯಭಾವ ಆಗ್ಲಿ ಅಥವಾ ನಮ್ಮ ಪ್ರಭು ಗುರುಜಿ ಆಗ್ಲಿ ಇವ್ರೆಲ್ಲಾ ಕಲಿಸ್ಕೊಂಡ್ ಬಂದಿರೋದ್ರಿಂದ ನಾವ್ ಕಲಿಯಕ್ ಸಾಧ್ಯ ಐತಿ ಅಮ್ಮ. ಇಲ್ಲ ಅಂತಂದ್ ಹೇಳಿದ್ರ ನಾವು ಇದು ಈಗ ಇವ್ ಆನ್ಲೈನ್ ಎಲ್ಲಾ ಕ್ಲಾಸ್ ಇರ್ಲಿಲ್ಲ ಅಂತಂದ್ ಹೇಳಿದ್ರ ಭಗವದ್ಗೀತೆ ಬುಕ್ ಆಗಿ ನೋಡ್ತಿದ್ದೆ ಹೊರ್ತುನು ಇಷ್ಟೆಲ್ಲಾ ಇದ್ರೊಳಗ ಅಡಕ ಆಗೇತಿ. ನಮ್ದ್ ಪೂರಾ ಜೀವನನ ಇದ್ರೊಳಗ ಐತಿ ಅಂತ ಹೇಳಿ ಆ ಅರಿವಾಗ್ತಿತ್ತ ಇಲ್ಲ ಗೊತ್ತಿಲ್ಲ ಅಮ್ಮ. ಅಯ್ಯೋ ಪೂಜೆ ಅದೆಲ್ಲ ಮಾಡ್ತಾ ಇದ್ವಿ. ಹೌದ್ರಿ. ಹೋ ತಾನೇ ಪೂಜೆ ಮಾಡ್ತಾ ನೆನ್ಪಿಟ್ರಿ. ಇದ್ವಿ ಹೋ ಇಟ್ಟು ಬಿಟ್ಟು. ಅದು ಯಾವಾಗ್ಲೂ ನಮ್ ಹಿರಿಯರು ಹಂಗ ಅಂತಿದ್ರಿ, ಓದಾಕ್ ಬರ್ಲಿಲ್ಲ ಅಂದ್ರೆ ಉದ್ದಿನ ಕಡ್ಡಿ ಹಚ್ಚಿ ದೇವ್ರ ಮುಂದ ಇಟ್ಟು ಉದ್ದಿನ ಕಡ್ಡಿ ಬೆಳಗ್ ಹೋಗಂತಂದ ಹೇಳಿ ಆತರ ಯಾವಾಗ್ಲೂ ಭಗವದ್ಗೀತಾ ಪೂಜೆಗೆ ಅಷ್ಟ ಲಿಮಿಟ್ ಆಗಿತ್ತ ಹೊರ್ತುನಿ ಇದ್ರೊಳಗ್ ಇಷ್ಟೊಂದ್ ರಹಸ್ಯ ಐತಿ, ಇಷ್ಟೊಂದ್ ಶಕ್ತಿ ಐತಿ ಅಂತಂದ್ ಹೇಳಿ ನಮ್ಗ್ ಗೊತ್ತಿರ್ಲಿಲ್ಲ. ಈಗ ಈ ಪ್ರಭು ಗುರುಜಿ ಆಗಿರ್ಬೋದು, ವಿಜಯಭಾವ್ ಆಗಿರ್ಬೋದು, ನೀವ್ ಆಗಿರ್ಬೋದು, ಇದೆಲ್ಲಾ ಕ್ಲಾಸ್ನೊಳಗ್ ತಗೊಂತಿರೋದ್ರಿಂದ ನಮ್ಮೊಳಗ್ ನಮ್ಗ ಶಕ್ತಿ ಅದ್ ಪೂರಾ ಅರಿವಿಗ್ ಆಗ್ತಾ ಐತಿ ಅಮ್ಮ, ಪೂರಾ ಕ್ಲೀನ್ ಆಗಿ. ಅದೇ ತರ ಈಗ ಈ ಭಗವದ್ಗೀತಾ ನಾವ್ ಕಲ್ತಿರೋದನ್ನ ಈಗ ನನ್ ಮಗಳಿಗ್ ಕಲಿಸ್ದಾಗ ಆಗ್ಲಿ ಎಷ್ಟು ಮನ್ಯಾಗೆಲ್ಲ ಚೇಂಜ್ ಚಾಲು ಆಗ್ತೈತೋ, ಒಂದು ಎನ್ವೈರನ್ಮೆಂಟ್ ಬ್ಯಾರೆನ ಕ್ರಿಯೇಟ್ ಆಗ್ತೈತಿ ಅಮ್ಮ. ಆತರ ಹಂಚಿದಾಗ ಜಾಸ್ತಿ ಶಕ್ತಿ ಅದರ್ದು. ಅಂತವ್ರಿಗೆ ಶ್ರೀಕೃಷ್ಣ ಬಾಳ ಲಘು ಆ ಒಲಿತಾನ ಅಂತಂದ್ ಹೇಳಿ ಹಂಗ ಅನಸ್ತು ಅಮ್ಮ ನನ್ಗ. ನಮ್ ಸ್ವಾರ್ಥ ಬುದ್ಧಿ ಖಂಡಿತ. ಬಿಡ್ಬೇಕಂತಂದ್ ಹೇಳಿ ಆ ಐತಿ ಅಂತಂದ್ ಹೇಳಿ ಇನ್ನೊಬ್ರು 4 ಜನದ ಜೊತೆಗೆ ಅಮ್ ಬೆರಿಬೇಕು ಅಂತಂದ್ ಹೇಳಿ ಹೇಳ್ಕೊಡ್ತಾ ಇದಾರ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಧನ್ಯವಾದ ರೀ. ಧನ್ಯವಾದಗಳು ಲಕ್ಷ್ಮೀಜಿ. ಪ್ರಿಯಾಂಕಾಜಿ, ಹರಿ ಓಂ. ಶ್ಲೋಕ ಹೇಳ್ತೀರಾ ಮೊದಲಿಗೆ? ಆಮೇಲೆ ಅರ್ಥವನ್ನು ನೋಡ್ಕೊಂಡು ಅದರ ಮನನವನ್ನು ಸಹ ಮಾಡಿ. ಹರಿ ಓಂ ಅಮ್ಮ. ಈ ಶ್ಲೋಕ ಹೇಳ್ತೀರಾ ಅಲ್ವಾ ನೀವೇನ? ಹೇಳ್ಕೊಡೋದೇನ್ ಬೇಡ ಅಲ್ವಾ? ಹಾ ಅಮ್ಮ ಈಗ ಹೇಳ್ತೀನಿ. ಹ್ಞೂ ಅಮ್ಮ ಹೇಳ್ತೀನಿ. ಹ್ಮ್. ಈಶ್ವರ ಸರ್ವಭೂತಾನಾಂ
ವೃದ್ಧೇ ಶೇಜುನ वृद्धेशेऽर्जुन ತಿಷ್ಠತಿ. वृद्धेशेऽर्जुन तिष्ठति ಒಂದ್ ನಿಮಿಷ ಅಮ್ಮ, ಅದು ಸ್ಕ್ರೀನು. ಹಾ ಸರಿ ಮಾಡ್ಕೊಳ್ಳಿ, ಒಂದ್ ನಿಮಿಷ. ಸ್ವಲ್ಪ ದೊಡ್ಡದು ಈಶ್ವರ ಮಾಡ್ಕೊಳ್ಳಿ. ಸರ್ವಭೂತಾನಾಂ ಹೃದ್ದೇಶೇऽರ್ಜುನ ತಿಷ್ಠತಿ ಭ್ರಾಮಯಾನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಭ್ರಾಮಯನ್ ಸರ್ವಭೂತಾನಿ, ಅಲ್ಲೊಂದು ಭ್ರಾಮ ಎನ್, ಯಾನ್ ಅಲ್ಲ, ಎನ್, ಭಾಮಯನ್. ಎರಡನೇ ಲೈನು ಫಸ್ಟ್. ಭ್ರಾಮಯನ್ ಕರೆಕ್ಟ್. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಒಂದು ಕಾರು ಚಲನೆ ಆಗ್ತಿರೋದು, ಮತ್ತೆ ಅದ್ರಲ್ಲಿ ಒಬ್ಬ ವ್ಯಕ್ತಿ ಕೂತಿರೋದು. ಹೀಗೇನೆ ಈ ಕಾರಿನ ಹಾಗೆ ನನ್ನ ಶರೀರ, ಮತ್ತೆ ಈ ಮನುಷ್ಯನ ಹಾಗೆ. ಯಾಕಂದ್ರೆ ಕಾರಿಗೆ ಜೀವ ಇಲ್ಲ, ಆ ಮನುಷ್ಯನಿಗೆ ಜೀವ ಇದೆ. ಆ ಕಾರನ್ನು ನಡೆಸ್ತಾ ಇರೋದು ಮನುಷ್ಯ. ಹಾಗೆ ಈ ಶರೀರ ಕಾರಿಗೆ ಹೋಲಿಸ್ಕೊಂಡು ಈ ಶರೀರದೊಳಗಡೆ ಒಂದು ಶಕ್ತಿ ಇದೆ, ಆ ಚೈತನ್ಯ ಇದೆ, ಅದು ಆ ಅರಿವು ಇದೆಲ್ಲ, ಆ ಸಾಕ್ಷಿ ಇದೆಲ್ಲ, ಅದು ಎಲ್ಲವನ್ನ ನಡೆಸ್ತಾ ಇದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ರೆ ಅಂತ ಅನ್ಸುತ್ತೆ. ಇದ್ರಲ್ಲಿ ನೋಡೋಣವಾ? ಹೇಳ್ತೀನಮ್ಮ. ಇದು ಶ್ಲೋಕ ಹೇಳಿ. ಹೇಳ್ತೀನಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಯಾವಾಗ್ಲೂನು ಏನ್ ಈ ಈ ಎಲ್ಲಾ ಶ್ಲೋಕಗಳಲ್ಲಿ ಹೇಳ್ತಾ ಬರ್ತಿದಾರೋ ಯಾವ್ದು ಸತ್ಯ ಅಂತ ಹೇಳಿ, ಅದ್ರ ಜೊತೆಲಿ ಅದ್ರ ಅರಿವಿನಲ್ಲಿ ಆ ಅದನ್ನ ಪೂಜಿಸ್ತಾ ಅದರ ಭಕ್ತನಾಗು. ಅಂದ್ರೆ ಯಾವ್ದು ನನಗೆ ಜ್ಞಾನಕ್ಕೆ, ಯಾವ್ದು ಸತ್ಯ, ಯಾವ್ದು ಜ್ಞಾನ, ಯಾವ್ದು ಬೆಳಕು ಅನ್ನೋದಿದೆಲ್ಲ ಅದೇ ಪರಮಾತ್ಮ. ಯಾಕಂದ್ರೆ ಸ್- ನಮ್ಮ ಕಣ್ಣಿಗೆ ಕಾಣುವಂತದ್ದೇ ಈಗ ಅದನ್ನೇ ಭಗವಂತ. ಹೀಗೆ ಈಗ ಎಲ್ಲದ್ರಲ್ಲೂ, ಎಲ್ಲಾ ಕೆಲಸದಲ್ಲೂ, ಎಲ್ಲಾ ಸಮಯದಲ್ಲೂ ಅದನ್ನ ಪೂಜಿಸ್ತಾ, ಅದನ್ನ ಗೌರವಿಸ್ತಾ, ಯಾವ್ದನ್ನೇ ಆಗ್ಲಿ ಎಲ್ಲವನ್ನು ಗೌರವಿಸೋದು, ಪ್ರೀತಿಸೋದು, ಅದನ್ನ ಭಕ್ತಿಯಿಂದ ನೋಡೋದು, ಆ ಅದನ್ನ ಅದರ ಸೇವೆಯನ್ನ ಹೇಗೆ, ಎಲ್ಲಿ, ಯಾವಾಗ, ಯಾವ ರೂಪದಲ್ಲಿ ಸೇವೆಯನ್ನ ಮಾಡೋದು, ಹೀಗೆ ಸದಾ ಈ ರೀತಿ ಈ ರೂಪದಲ್ಲಿ ಆಲೋಚನೆ ಮಾಡೋದು, ಮತ್ತೆ ಇದೇ ದಾರಿಯಲ್ಲಿ ಯಾವಾಗ್ಲೂ ಯಾವಾಗ್ಲೂ ನನಗೆ ಮತ್ತೆ ಎಲ್ಲಾ ಸುತ್ತಮುತ್ತ ಈ ಎಲ್ಲಾ ಪ್ರತಿ ಒಂದ್ರ ಜೊತೆಲೂ ಬಹಳ ಗೌರವದಿಂದ, ಭಕ್ತಿಯಿಂದ ಇದ್ರೆ, ಈಗ ನಾನು ಯಾರೋ ಒಬ್ರ ಜೊತೆಲಿ ಹೇಗ್ ಮಾತಾಡ್ತೀನೋ ಅವರು ನನ್ ಜೊತೆಲಿ ಹಾಗೇನೆ ಇರ್ತಾರೆ. ಇಲ್ಲೂನು ಹಾಗೆ, ನಾನು ಯಾವ್ದೇ ಕೆಲ್ಸಾನು ಎಷ್ಟು ಪ್ರೀತಿಯಿಂದ ಮಾಡ್ತೀನೋ ನನಗೆ ಅದಷ್ಟು ಪ್ರೀತಿ ಕೊಡುತ್ತೆ. ನಾನು ಯಾರನ್ನೇ ಎಷ್ಟೇ ಪ್ರೀತಿಯಿಂದ ಮಾತಾಡ್ಸಿದಾಗ ಅದು ನನ್ನನ್ನು ಅಷ್ಟು ಪ್ರೀತಿಯಿಂದ ಮಾತಾಡ್ಸ್ತಾರೆ. ಹೀಗೇನೆ ಎಲ್ಲವನ್ನು ಹೆಂಗೆ ನಾನು ಬಹಳ ಗೌರವದಿಂದ, ಭಕ್ತಿಯಿಂದ ಮಾಡ್ತೀನೋ
ಆವಾಗ ಅದು ಸಹಜವಾಗಿ ಆ ಭಗವಂತನಿಗೆ ಭಗವಂತ ನನ್ನ ಸ್ನೇಹಿತ, ಮತ್ತೆ ಭಗವಂತನಿಗೆ ನಾನು ಬಹಳ ಆತ್ಮೀಯ. ಯಾಕಂದ್ರೆ ಭಗವಂತನಲ್ಲಿರೋ ಗುಣಗಳನ್ನ ನನ್ನ ಅರಿವಿಗೆ ತಗೊಂಡು ಆ ಗುಣಗಳ ಜೊತೆಲಿ ಆ ಮಾರ್ಗದಲ್ಲಿ ಇರೋದ್ರಿಂದ ಸತ್ಯವಾಗ್ಲೂ ಭಗವಂತನಿಗೆ ಆತ್ಮೀಯ ಸ್ನೇಹಿತ ಅಂತ ಹೇಳ್ತಿದಾರೆ ಅಂತ ಅನ್ಸ್ತಲ್ಲ. ಹಾಗೆ ಯಾವಾಗ್ಲೂ ಸದಾ ಕಾಲ ನಾವು ಭಗವಂತನನ್ನೇ ನಾವು ಧ್ಯಾನ ಮಾಡ್ತಾ ಇದ್ರೆ ಆ ಅಲ್ಲಿನೇ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತೆ ಸಾಯುಜ್ಯ ಅಂತ 4 ಹಂತಗಳು ಭಕ್ತಿ ಮಾರ್ಗದಲ್ಲಿ. ನಾವು ಬರೀ ನಾನು ಆತ್ಮ, ನಾನು ಪರಮಾತ್ಮ ಸ್ವರೂಪಿ, ನಾನು ಬೇರೆ ಅಲ್ಲ, ಈಶ್ವರ ಬೇರೆ ಅಲ್ಲ ಅನ್ನೋದು ತಿಳ್ಕೊಂಬಿಟ್ರೆ ಆಗಲ್ಲ. ನನ್ನ ಚಿತ್ತ ಶುದ್ಧಿ ಆಗ್ಬೇಕು ನಿಜವಾಗ್ಲೂ. ಆ ಅಲ್ಲಿ ಆ ಅದ್ರಲ್ಲಿ ಆತ್ಮನಲ್ಲಿ ಸ್ಥಾಪಿತವಾಗ್ಬೇಕಲ್ಲ. ಅದಕ್ಕೋಸ್ಕರ ಒಂದು ಸಾಧನೆ ಅನ್ನೋದು ಬೇಕು ತಾನೆ. ಆ ಸಾಧನೆಗೆ ಈ ಭಕ್ತಿ ಮಾರ್ಗ ಒಂದು. ಈ ಭಕ್ತಿ ಮಾರ್ಗದಲ್ಲಿ ಅವರು ಹೇಳ್ತಾ ಇದ್ದಾರೆ, ಹೀಗೆ ನೀನು ನನ್ನನ್ನೇ ಸದಾಕಾಲ ನೀನು ಧ್ಯಾನಿಸ್ತಾ ಇದ್ರೆ ನೀನು ತಪ್ಪದೆ ನನ್ನಲ್ಲಿ ಒಂದಾಗ್ಬಿಡ್ತೀಯಾ, ನೀನು ಸಾಯುಜ್ಯವನ್ನ ಹೊಂದುತ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹಾ ಅಮ್ಮ, ಒಂದ್ ನಿಮಿಷ ಅಮ್ಮ. ಅದೇ ನೀವು ಈಗ ಇಲ್ಲಿ ಹೇಳಿದಾಗ ಅನಿಸ್ತು, ಈಗ ಹ್ಮ್ ಭಗವಂತನ್ಗೆ ನಾನು ಪರಮಾತ್ಮನಿಗೆ ಈಗ ಶ್ರೀಕೃಷ್ಣ ಇಲ್ಲಿ ಬರುವಂತದ್ದು ಎಲ್ಲದು ಹೀಗೆ ನಾನು ಯಾವಾಗ ಆ ಆ, ನಾನು ಆತ್ಮೀಯ ಅಂತ ನಾನ್ ಯಾವಾಗ ಅವ್ರನ್ನ ಆತ್ಮೀಯ ಅಂತ ನೋಡ್ತೀನೋ ಆವಾಗ ಅದು ನನಗೂ ಅವರು ಆತ್ಮೀಯ ಆಗ್ತಾರೆ ಅಂತ ಅನಿಸ್ತವ. ಅಂದ್ರೆ ಮೊದಲನೇ ನಾನು ಅದನ್ನ ನಾನು ಗೌರವಿಸ್ಬೇಕು. ನಾನು ಬೇರೆ ಭಗವಂತ ಬೇರೆ ಅಂತ ನಾನು ಅನ್ಕೊಂಡಿದ್ದಾಗ ಹಾಗೆ. ಆದ್ರೆ ಜ್ಞಾನದಲ್ಲಿ ತಿಳ್ಕೊಂಡ್ವಿ ನಾವು. ಆದ್ರೆ ಅದನ್ನ ನಿಜವಾಗ್ಲೂ ಆ ಸ್ಥಿತಿಯಲ್ಲಿ ನಾವು ನಿಲ್ಬೇಕಲ್ಲ. ಅದಕ್ಕೆ ದ್ವೈತ ಭಾವದಿಂದ ನಾವು ಪೂರ್ತಿಯಾಗಿ ಭಗವಂತನೇ ಧ್ಯಾನ ಮಾಡ್ತಾ ಇದ್ರೆ ನಾವು ಇಬ್ರು ಒಂದೇ ಅಂತ ಸಾಯುಜ್ಯತೆಯನ್ನ ಹೊಂದುತ್ತೀವಿ. ನೀನ್ ಹೊಂದುತ್ತೀಯ, ಅವಾಗ ನಾನು ಅನ್ನೋದು ಇರೋದೇ ಇಲ್ಲ, ಅಲ್ಲಿ ಪರಮಾತ್ಮ ಮಾತ್ರ ಇರ್ತಾನೆ ಅನ್ನೋದನ್ನ ಅವರು ತಿಳಿಸ್ತಾ ಇದ್ದಾರೆ. ಯಾತಕ್ಕೆಂದ್ರೆ ಜೀವಾತ್ಮ ಬೇರೆ ಇಲ್ಲ, ಪರಮಾತ್ಮ ಬೇರೆ ಇಲ್ಲ. ಅದಕ್ಕೋಸ್ಕರ ಸ್ನೇಹಿತ ಅಂತ ಹೇಳಿರೋದು. ನಾನು ಬೇರೆ ಜೀವಿ ಅಂತಂದ್ಬಿಟ್ಟು ಅನ್ಕೊಂಡಿದೀನಿ. ಜೀವಾತ್ಮನೂ ಒಂದೇ, ಪರಮಾತ್ಮನೂ ಒಂದೇನೆ. ನಾವು ಇಷ್ಟು 18 ಅಧ್ಯಾಯಗಳಲ್ಲಿ ಜ್ಞಾನವನ್ನ ಪಡ್ಕೊಂಡಿದೀವಿ ಅಲ್ವಾ, ಅದರಲ್ಲೆಲ್ಲಾನು ಹೇಳಿರೋದು ಹಾಗೆ ಅಲ್ಲ. ಆ ಒಂದು ಸ್ಥಿತಿಯಲ್ಲೇ ನಾವು ಸ್ಥಾಪಿತರಾಗಬೇಕಾದ್ರೆ ನಾವು ಈ ಭಕ್ತಿ ಮಾರ್ಗ ಯೋಗವನ್ನು ಮಾಡೋ ಮುಖಾಂತರವಾಗಿ ನಾವು ಅಲ್ಲಿ ನಿಲ್ತೀವಿ. ನಮ್ಮ ಚಿತ್ತ ಪರಿಶುದ್ಧವಾಗುತ್ತೆ, ಮತ್ತೆ ಈ ಜ್ಞಾನವೂ ಇರುತ್ತೆ. ಹಾಗಾಗಿ ಅಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ನೀನು ಜೀವಿ, ನೀನು ಬೇರೆ ಅಂತ ಬಿಟ್ಟು ಅನ್ಕೊಂಬಿಡ, ನೀನು ಒಂದೇ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸರಿ ಹಾ ಅದೇ ಈ ಅರ್ಥ ಇಟ್ಕೊಂಡೆ ಸರ್. ನೀನು ನನ್ನ ಪ್ರೀತಿಯ ಸ್ನೇಹಿತ, ಆತ್ಮೀಯ ಸ್ನೇಹಿತ ಅಂದ್ರೆ ನಾವಿಬ್ರು ಒಂದೇನೆ. ಅಂದ್ರೆ ಈ ಸ್ನೇಹಿತರಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ, ಇಬ್ರು ಒಂದೇ ಅನ್ನೋ ಹಾಗೆ. ಸರಿ ಸರ್ವಧರ್ಮಾನ್ ಪರಿತ್ಯಾಜ್ಯ ತ್ಯಜ್ಯ ಮಾಮೇ ಪರಿತ್ಯಜ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರಿನಮ್ಮ? ಹಾ ಸರಿ. ಇಲ್ಲಿ ಎಲ್ಲಾ ಧರ್ಮಗಳನ್ನ ತ್ಯಜಿಸ್ಬಿಡು ಅಂತ ಹೇಳ್ತಾರೆ. ನಾನೇ ಶರಣ ಆಗ್ಬಿಡು. ಅಮ್ಮ ಈಗ ಧರ್ಮದ ಕೆಲಸ, ಈಗ ನಾನ್ ಮಾಡೋ ಒಂದು ಪ್ರತಿ ಒಂದು ಕೆಲಸ ಈಗ
ಈಗ ಸಂಬಂಧಗಳು ಅಂತ ಬಂದಾಗ ಓ ಇದು ಮಗಳಾಗಿ ಇದ್ ಮಾಡ್ಬೇಕಾಗಿರೋದು ನನ್ ಧರ್ಮ. ಹಿಂಗೆ ಆ ಈಗ ಹೀಗೆ ಯಾವ ಕೆಲ್ಸ ಮಾಡುವಾಗ ಇದು ನನ್ ಧರ್ಮ ಹೀಗ್ ಮಾಡೋದು ಅಂತೆಲ್ಲ ಅನ್ಕೊಳ್ದೆ ಪೂರ್ತಿಯಾಗಿ ಶರಣಾದಾಗ, ಅಂದ್ರೆ ಈಗ ಅದು ಇದ್ ಅನ್- ನಾನು ಆ ಧರ್ಮ ಅಂತ ಮಾಡಕ್ ಹೋದಾಗ ಅದ್ರಲ್ಲಿ ಸಿಕ್ಕಾಕೊಂಡಾಗೆ ಅದ್ ಮಾಡ್ಲೇಬೇಕು ಅಥವಾ ಅದು ಮಾಡ್ಲೇಬೇಕು ಅಂತ ಹೋದಾಗ ಅದ್ರಲ್ಲಿ ಬರುವಂತ ಪ್ರಶ್ನೆಗಳು ಅಥವಾ ಈಗ ಬೇಕು ಅಂತ ಇದ್ದಾಗ ಅದು ಯಾವ್ದೋ ಒಂದು ರೂಪದಲ್ಲಿ ಮಾಡ್ಬೇಕು, ಯಾಕಂದ್ರೆ ಇದು ನನ್ನ ಧರ್ಮ, ಈ ಕೆಲ್ಸನ ನಾನ್ ಮಾಡ್ಬೇಕು ಅಂತ ಅದ್ರಲ್ಲೊಂದು ಮನಸ್ಸನ್ನ ಬುದ್ಧಿನ ಅದೇ ಇವಾಗ ಉಪಯೋಗಿಸ್ಬೇಕಾಗತ್ತೆ. ಧರ್ಮಗಳನ್ನ ಆಚರಣೆ ಮಾಡುವಾಗ ಅನೇಕ ನಾವು ಕರ್ಮಗಳನ್ನ ಮಾಡ್ತಾ ಇರ್ತೀವಿ, ಕ್ರಿಯೆಗಳನ್ನ ಮಾಡ್ತಾ ಇರ್ತೀವಲ್ವಾ. ಅದೆಲ್ಲ ನಾನೇ ಮಾಡ್ತೀನಾ? ಇಲ್ಲ, ಅದು ಏನೋ ಪ್ರಕೃತಿಯಲ್ಲಿ ನಡೀತಾ ಇರುವಂತಹ ಕ್ರಿಯೆ ಅಲ್ವಾ. ನಾನು ಅಂತಂದ್ಬಿಟ್ಟು ಆ ಪಾತ್ರಕ್ಕೆ ನಾನ್ ಮಾಡ್ತಾ ಇದ್ದೀನಿ ಅನ್ನೋದು ನಾನು ಹೆಸರು ಕೊಟ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ವಾ. ಹಾ ಹಾಗೆ ಆ ಧರ್ಮಗಳನ್ನ ತ್ಯಜಿಸು ಅಂತ. ಮತ್ತೆ ಬೇರೆ ಏನ್ ಕಂಡು ಬರ್ತಾ ಇದೆ ನಿಮ್ಗೆ? ಅದೇ ಹಾಗೆ ತ್ಯಜಿಸಿ ಮಾಡೋದ್ರಿಂದ ಅದರಿಂದ ಏನೇ ಅದರಲ್ಲಿ ಕಷ್ಟ ಅಂತನೋ ಅಥವಾ ಬೇಜಾರು ಅಂತ ಇದ್ರೆ ಅಥವಾ ಭಯ ಅಂತಿದ್ರೆ ಅದನ್ನ ನಾನು ನಿನ್ ಜೊತೆಗೆ ಇದ್ ನೋಡ್ಕೋತೀನಿ ಅಂತ ಇಲ್ಲಿ ಹೇಳ್ತಿದಾರೆ ಅಂತ ಅನಿಸ್ತಮ್ಮ. ಅದರಿಂದ ಏನೋ ಒಂದು ಕರ್ಮ ಮಾಡಿದ್ರೆ ಒಂದು ಫಲ ಅನ್ನೋದು ಇರುತ್ತೆ ಅಲ್ವಾ. ಆ ಫಲ ನನಗೆ ಇಷ್ಟ ಆಗೋ ಥರದ್ದಿದ್ರೆ ಪುಣ್ಯ ಫಲ ಅನ್ಕೊಳ್ತೀನಿ. ನನ್ಗೆ ಇಷ್ಟ ಆಗದೆ ಇರುವಂತ ಫಲ ಕೊಟ್ರೆ ಅದ್ ಪಾಪ ಪುಣ್ಯ ಅನ್ನೋದೇನು ಇರಲ್ಲ ಅಲ್ಲಿ. ನಾನು ಅದಕ್ಕೆ ಹೆಸರುಗಳನ್ನ ಕೊಡ್ತೀನಿ. ಓ ಇದು ಬೇಡಪ್ಪ ನನಗೆ ಅಂತಂದಾಗ ಇದು ಪಾಪ ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ನನಗೆ ತುಂಬಾ ಇಷ್ಟವಾದಾದ್ರೆ ಓಹೋ ಇದು ಪುಣ್ಯ ಫಲ ಅನ್ಕೊಳ್ತೀನಿ. ಅದೆಲ್ಲ ಆವಾಗ ನನಗೆ ಅದು ವಾಸನೆಗಳಾಗಿ ಆ, ಆ, ಉಳಿಯುತ್ತೆ. ಅದೆಲ್ಲನೂ ಇಲ್ಲ, ಅದೆಲ್ಲ ಬಿಟ್ಟು ಹಾಕ್ಬಿಡು. ಅದೆಲ್ಲ ಪ್ರಕೃತಿಗೆ ಸೇರಿರುವಂತಹದ್ದು ಆ ಧರ್ಮಗಳೆಲ್ಲನೂ. ನನಗೆ ಶರಣಾಗ್ಬಿಡು ನೀನು. ಆ, ಶುದ್ಧವಾದ ಆತ್ಮ ಅನ್ನೋದನ್ನ ನೀನು ತಿಳ್ಕೊ. ನಾನೇ ನೀನು ಅದನ್ನ ತಿಳ್ಕೊಂಡು ಇಲ್ಲಿ ಸ್ಥಾಪಿತ ಆಗೋ. ಆವಾಗ ಆ ಪಾಪ ಎಲ್ಲವನ್ನೂ ಅದು ಜಗತ್ತಿಗೆ ಸೇರಿರುವಂತಹದ್ದು, ಭೌತಿಕ ಜಗತ್ತಿಗೆ ಸೇರಿರುವಂತಹದ್ದು, ನಿನಗೆ ಸೇರಿರುವಂತದ್ದಲ್ಲ. ನೀನ್ ಯಾವ ಭಯವನ್ನು ಪಡುವ ಅಗತ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಬೇರೆ ಇನ್ನೇನಾದ್ರೂ ನಿಮಗೆ ಕಾಣಿಸ್ತಾ ಇದ್ರೆ ತಿಳಿಸಿ. ಅದೇ ನೀವ್ ಹೇಳುವಾಗ ಅನಿಸ್ತು ನಂಗೆ. ಉದಾಹರಣೆಗೆ ಅಂದ್ರೆ ಇವಾಗ ನನಗೆ ಒಂದಷ್ಟು ಭೂಮಿ ಜಾಗ ಇದೆ. ಆ ಜಾಗದಲ್ಲಿ ಆಮ್, ಯಾರೋ ಬಂದು ಈ ಈ ತರದ್ದು ಬೆಳೆಯನ್ನ ಬೆಳೀರಿ, ಈ ಬೆಳೆಯನ್ನ ಹಾಕಿ ಅದ್ರ ಅದ್ರಲ್ಲಿ ಈ ರೀತಿ ಎಲ್ಲ ನಿಮಗೆ ಬೆಳೆಯಲ್ಲಿ ಈ ತರ ಫಲ ಎಲ್ಲ ಬರುತ್ತೆ ಅಂತ ಹೇಳಿದಾಗ ಈಗ ನಾನು ಆ ಕೆಲ್ಸವನ್ನ ಮಾಡುವಾಗ ಓ ಇದ್ರಿಂದ ಫಲ ಸಿಗ್ಬೋದಾ ಸಿಗದೆ ಇರ್ಬೋದಾ ಅಂತ ಈ ರೀತಿ ಯಾವುದೇ ಆಲೋಚನೆ ಮಾಡದೆ ಈ ಆಲೋಚನೆಗಳನ್ನ ತ್ಯಜಿಸಿ ಒಬ್ ಅದನ್ನ ಮಾಡೋದ್ರಿಂದ ಅದ್ರಲ್ಲಿ ಯಾವುದೇ ಆ ತ್ಯಜಿಸಿ ಮಾಡೋದ್ರಿಂದ ಯಾವುದೇ ಭಯ ಇರೋದಿಲ್ಲ. ಹೀಗೆ ಮಾಡೋದ್ರಿಂದ ಆ ಕ್ಷಣದಲ್ಲಿ ಒಂದು ಮ್, ಮಾಡ್ತೀನಿ ಅನ್ನೋ ಒಂದು ಭರವಸೆ. ಸೊ ಈ ಈ ರೀತಿ ಭರವಸೆಯಿಂದ ಭಯ ಇಲ್ಲದೆ ಮಾಡು ಅಂತ ಇಲ್ಲಿ ಹೇಳ್ತಿದ್ದಾರೆ ಅನಸ್ತಮ್ಮ.
ಇನ್ನೊಂದು ಈಗ ಅದ್ರ ನಾನೀಗ ಅದು ಆ ಭೂಮಿನಲ್ಲಿ ಏನೋ ಒಂದು ಬೀಜ ಹಾಕಿ ಬೆಳೆ ಬಂದು ಫಲ ಸಿಕ್ಕಾಗ ಓ ಇದು ನನ್ನಿಂದಾನೇ ಆಗಿದ್ದು ನಾನ್ ಮಾಡಿದೆ ಅಂತ ಈ ರೀತಿ ಅಹಂಕಾರನು ಇಲ್ದೆ ಯಾವುದೇ ಅಹಂಕಾರನು ಪಡ್ದೆ ಭಯಾನೂ ಪಡ್ದೆ ಅಥವಾ ಅದರಲ್ಲಿ ಯಾವುದೇ ಅನುಮಾನನೂ ಇಲ್ದೆ ಅಮ್ಮ, ಆ ಕ್ಷಣದಲ್ಲಿ ಅದು ಹೇಗಿರುತ್ತೋ ಹಾಗೆ ಓಕೆ ಈಗ ಒಂದು ಜಾಗ ಸಿಕ್ಕಿದೆ ನಾನು ಇಲ್ಲೊಂದು ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಆ ಕೆಲಸ ಮಾಡಿದಾಗ ಅದು ನಾನು ಅದ್ರ ಅನ್ನೋದು ನಾನು ಮಾಡಿದೆ ಅನ್ನೋದು ಬರೀ ನಿಮಿತ್ತ ಮಾತ್ರ. ಅಂದ್ರೆ ಎಲ್ಲ ಕ್ರಿಯೆಗಳೂನು ಜಗತ್ತಿನಲ್ಲಿ ಒಂದಕ್ಕೊಂದಕ್ಕೆ ಅವಲಂಬಿಸ್ಕೊಂಡೇ ಇರುತ್ತೆ. ನಾನು ಮಾಡಿದೆ ಅಂತಂದ್ರೆ ನಾನು ಮಾತ್ರ ಮಾಡೋಕ್ಕಾಗತ್ತಾ? ನನಗೆ ಎಷ್ಟೊಂದು ನನಗೆ ಶಕ್ತಿ ಹೇಗೆ ಬಂತು? ನನಗೆ ಬಿತ್ತಬೇಕಾದ್ರೆ ಎಷ್ಟು ಸಹಾಯಗಳು, ಪ್ರತಿಯೊಂದು ಇಡೀ ಜಗತ್ತೇ ಅದಕ್ಕೆ ಸಹಾಯ ಮಾಡಿರುತ್ತೆ ಅಲ್ವಾ? ಗಾಳಿ ಬೆಳಕು ನೀರು ಎಲ್ಲನೂ ನಾನೇ ಮಾಡಿದೆ ಅಂತಂದ್ಬಿಟ್ಟು ಅನ್ಕೊಳ್ತೀನಿ ಅಷ್ಟೇ ಅಲ್ವಾ? ಜಗತ್ತಿನಲ್ಲಿ ಹೌದು ಆಗುವಂತಹದ್ದು ನಾನು ನಿಮಿತ್ತ ಮಾಡ್ಬಿಟ್ಟೆ ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಆದ್ರಿಂದ ನಾನ್ ಮಾಡ್ದೆ ಅನ್ನೋ ಒಂದು ಕರ್ತೃತ್ವವನ್ನು ಬಿಟ್ಬಿಡು. ಮತ್ತೆ ಭೋಕ್ತತ್ವವನ್ನು ಬಿಟ್ಟಾಗ ಅಲ್ಲಿ ಏನ್ ಬರುತ್ತೋ ಅವಾಗ ನನ್ನ ಮನಸ್ಸಿನಲ್ಲಿ ಯಾವ ಒಂದು ಕ್ಲೇಶವೂ ಉಂಟಾಗಲ್ಲ. ಏನ್ ಸಿಗುತ್ತೋ ಅದರನ್ನ ಇದೇನ ಪ್ರಸಾದ ಅಂತಂದ್ಬಿಟ್ಟು ತಗೊಳ್ತೀನಿ. ಆ ಹ್ಮ್ ಕರ್ತೃತ್ವವನ್ನು ಬಿಡ್ಬೇಕು, ಮತ್ತೆ ಭೋಕ್ತತ್ವವನ್ನು ಬಿಟ್ಬಿಡ್ಬೇಕು. ಪೂರ್ತಿಯಾಗಿ ಇದೆಲ್ಲನು ನಡೀತಾ ಇರೋದು ಭಗವಂತನಿಂದಲೇ ಅನ್ನುವ ತಿಳುವಳಿಕೆಯಲ್ಲಿ ನಾವು ಮಾಡಬೇಕು. ಅದಕ್ಕೋಸ್ಕರ ಭಗವಂತನಿಗೆ ಶರಣಾಗ್ಬೇಕು. ಆವಾಗ ಯಾವ ಭಯನೂ ಏನಿರುತ್ತೆ, ಎಲ್ಲ ಹೇಗ್ ನಡೀತಾ ಇದೆಯೋ ಅದರಲ್ಲಿ ನಡೀತಾ ಹೋಗಿದೆ. ನಾನು ಅನ್ನೋದು ಬೇರೆ ಇಲ್ಲ, ನನ್ಗೆ ಅಲ್ಲಿ ಭೇದ ಅನ್ನೋದು ಇಲ್ಲ ಅಲ್ವಾ? ಹ್ಮ್ ಹ್ಮ್ ಸರಿ. ಯಾ ಇದಂ ಪರಮಂ ಗುಹ್ಯ ಗುಹ್ಯಂ ಮಧ್ಯಸ್ಥೇಶ್ ಗುಹ್ಯಂ ಯಾ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ. ಸರಿನಾ? ಹಾ, ಕರೆಕ್ಟ್. ಅಮ್ಮ ಇದ್ರಲ್ಲಿ ನನಗೆ ಒಂದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಇವಾಗ ನನ್ನ ಹತ್ರ ಒಂದು ಸ್ಕೀಮ್ ಇದೆ. ಅದು 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 ಆ, ಈಗ 10,000 ನಾನು ಹಾಕಿದ್ರೆ ಹ್ಮ್ ಆ ಮೊದ್ಲು ನಾನು 10,000 ಹಾಕೋದು, ಆ ನಂತರ ನಾನು ಅದೇ ಹೀಗೇನೆ ಇನ್ನಿಬ್ರನ್ನ ಜಾಯಿನ್ ಮಾಡೋದು. ಹ್ಮ್ ಅವರಿಬ್ರು ಸೇರಿದಾಗ ಅವರಿಬ್ರು ಸೇರೋದ್ರಿಂದ ನನಗ್ ಬರುತ್ತೆ. ಮತ್ತೆ ಅವರಿಬ್ರು ಇನ್ನಿಬ್ರನ್ನ ಸೇರಿಸ್ತಾ ಹೋಗ್ತಾರೆ. ಆ ಇಬ್ರು ಜಾಸ್ತಿ ಆಗ್ತಾ ಆಗ್ತಾ ಹೋದಾಗ ಎಷ್ಟು ಜಾಸ್ತಿ ಆಗ್ತಾ ಹೋಗ್ತಾರೋ ಅದ್ರ ಫಲ ನನಗ್ ಬರ್ತಾ ಇರುತ್ತೆ. ಯಾಕಂದ್ರೆ ನಾನ್ ಫಸ್ಟ್ 10,000 ಹಾಕಿದೀನಿ, ನನ್ನ ಕೆಳಗೆ ಇಬ್ರು ಇದ್ದಾರೆ, ಅವ್ರಿಬ್ರು ಕೆಳಗೆ ಒಬ್ರೊಬ್ರು ಕೆಳಗೆ ಇಬ್ರಿಬ್ರು ಇದ್ದಾರೆ, 4 ಜನ ಆಯ್ತು. ಹೀಗೇನೆ ಇಬ್ರು ಇಬ್ರು ಆಗ್ತಾ ಹೋದಾಗ ಜಾಸ್ತಿ ಆಗ್ತಾ ಹೋದಾಗ ಅದ್ರ ಫಲ ನನಗೆ ಬರ್ತಾ ಇರುತ್ತೆ. ಹೀಗೆ ಇಲ್ಲಿ ತಗೊಳ್ಳುವಂತ ವಿದ್ಯೆನ, ಇಲ್ಲಿ ತಗೊಳ್ಳುವಂತ ಅರಿವನ್ನ, ಇದ್ರ ಜ್ಞಾನವನ್ನ ತಗೊಂಡು ಈಗ ಹೇಗೆ ನನಗೆ ಇನ್ನಿಬ್ರು ಏನು ಸಿಗ್ತಾರಲ್ಲ ಅವರು ಇಬ್ರಿಗೆ ಆ ಜ್ಞಾನವನ್ನ ಹಂಚ್ಕೊಳ್ಳೋದು, ಮತ್ತೆ ಅವರು ಇನ್ನು ಮುಂದೆ ಇರುವಂತ ಜ್ಞಾನವನ್ನ ಹಂಚ್ಕೋತಾರೆ. ಈಗ ಹಂಚ್ಕೊಂತ ಹೋದಾಗ ಖಂಡಿತವಾಗ್ಲೂನು ನಿನಗೆ ಅದ್ರ ಫಲ ಸಿಗುತ್ತೆ. ಅಂದ್ರೆ ಅದು ಎಷ್ಟು ಬೆಳೀತಾ ಹೋಗುತ್ತೋ ಅದ್ರ ಫಲ ನಿನ್ನ ಅಕೌಂಟಿಗೆ ಬರುತ್ತೆ, ನಿನಗೆ ಸಿಗುತ್ತೆ ಅಂತ ಒಂದು ಇಲ್ಲಿ ಖಚಿತವಾಗಿ ಯಾವುದೇ ಸಂಶಯ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ರೆ ಅಂತ ಅನಿಸ್ತಮ್ಮ. ಈಗ ನನಗೆ ಸಿಕ್ಕಿರುವಂತ ಜ್ಞಾನ ಎಷ್ಟು ಹಂಚ್ತಾ ಹೋಗ್ತೀನೋ ಅಷ್ಟು ಬೆಳೀತಾ ಹೋಗುತ್ತೆ ಅಂತ ಹೇಳ್ತಿದಾರೆ ಅನಿಸ್ತಮ್ಮ. ಹ್ಮ್ ಅದೇ ನೀವು ಹೇಳಿದ ಹಾಗೆ ಇವಾಗ ಒಂದು 10,000 ಡೆಪಾಸಿಟ್ ಮಾಡಿದೆ ಅಂತಂದ್ರೆ ನಾನೇನೋ ಒಂದಷ್ಟು
ಸಂಪಾದನೆ ಮಾಡೋದಕ್ಕೆ ಒಂದು ಏನೋ ಒಂದು ಜ್ಞಾನ ಇರುತ್ತೆ, ಅದರಿಂದ ಸಂಪಾದನೆ ಮಾಡಿರ್ತೀನಿ. ಹಾಗೆ ಇನ್ನೊಬ್ಬರಿಗೂ ಹಾಗೆ ಡೆಪಾಸಿಟ್ ಮಾಡು ಅಂತಂದ್ಬಿಟ್ಟು ಹೇಳಿ ಅದರಿಂದ ಗ್ರೋ ಆಗುತ್ತೆ ಅಂತ ಹೇಳಿದಾಗ ಅವರು ಮಾಡ್ತಾರೆ. ಹಾ ಅವಾಗ ಹೌದು. ನಿಮಗೆ ಏನಾಗುತ್ತೆ, ಅವಾಗ ಮತ್ತೆ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ನಾನು ಹೇಗೆ ಅರ್ನ್ ಮಾಡ್ಬೋದು, ಹೇಗೆ ಗ್ರೋ ಆಗ್ಬೋದು ಅನ್ನೋದು. ಹಾಗೆ ಪ್ರತಿಯೊಬ್ಬರಿಗೂ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಹೋದಾಗ ಆ, ನಿಮ್ಮ ಸ್ಕಿಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ, ಅಂತ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೋಸ್ಕರ ನೀವು ಇಂತಹ ಗುಹ್ಯವಾದಂತಹ ಜ್ಞಾನವನ್ನ ನೀವು ಬೇರೆಯವರಿಗೆಲ್ಲ ಹಂಚುತ್ತಾ ಹೋದಾಗ ನಿಮ್ಮ ಜ್ಞಾನ ಹೆಚ್ಚುತ್ತೆ. ಹಾ ಅದೇ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ತನಗೆ ಅಂತ ಹೇಳಿ, ಅದೇ ನಾವು ಎಷ್ಟು ಇಲ್ಲಿ ಸಿಗುವಂತ ಅರಿವನ್ನ ಜ್ಞಾನವನ್ನ ಎಷ್ಟೆಲ್ಲ ಹಂಚ್ಕೊಳ್ತೀವೋ ಅಷ್ಟೆಲ್ಲ ಅದು ಬೆಳೀತಾ ಹೋಗುತ್ತೆ. ಆಮೇಲೆ ಈಗ ಇನ್ನೊಂದು, ಇಲ್ಲಿ ನಾನು ಈಗ ನೀವು ನಮಗೆಲ್ಲ ಹೇಳ್ಕೊಡ್ತಾ ಇದ್ದೀರಾ. ಈಗ ಹೇಳ್ಕೊಡ್ತಾ ಕೊಡ್ತಾನೆ ಈಗ ನೀವೊಂದಷ್ಟು ಇದ್ರ ಹಿಂದೆ ಹುಡುಕಿರ್ತೀರಾ. ಈಗ ನೀವೊಂದಿಷ್ಟು ಈ ಹೇಳ್ತಿರ್ತೀರಾ. ಹೀಗೆ ಇಲ್ಲಿ ನೀವು ನನಗೂ ಕಲಿಸೋದು ಮತ್ತೆ ಜೊತೆಗೆ ನೀವು ಕಲಿಯೋದು. ಹೀಗೆ ನಾನು ನಿಮ್ಮಿಂದ ಕಲಿಯೋದು, ಮತ್ತೆ ನಾನು ಅದನ್ನ ಬೇರೆಯವರಿಗೆ ಹೇಳುವಾಗ ಮತ್ತೆ ಅದಕ್ಕೆ ನನಗೆ ಒಂದು ಹೊಸದು ಏನೊಂದು ಹೊಳೆಯುತ್ತೆ. ಅವ್ರು ಹೇಳೋದ್ರಲ್ಲಿ ನಾನ್ ಕಲಿತೀನಿ ಹೇಗೆ ಹೇಳೋದು, ಇದನ್ನ ಇನ್ನೂ ಹೇಗೆ ಚೆನ್ನಾಗಿ ಹೇಳೋದು ಅಂತ ಹೇಳಿ. ಹೀಗೆ ಇದನ್ನ ಈ ಆ ಜ್ಞಾನ ಬೇರೆಯವ್ರಿಗೂ ಹಂಚಿದಾಗ ಆಗುತ್ತೆ, ಮತ್ತೆ ನಾವು ಜಾಸ್ತಿ ತಿಳ್ಕೊಂಡ ಹಾಗೂ ಆಗತ್ತೆ, ಮತ್ತೆ ಅಲ್ಲಿ ಸ್ಥಾಪಿತರಾಗೋದಕ್ಕೂ ಸಹಾಯಕವಾಗುತ್ತೆ ಅಲ್ವಾ? ಇದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಇದು ಖಂಡಿತ ಅಂತ ಹೇಳಿ ಇಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಮ್ಮ. ಪರಮ ಭಕ್ತಿಯನ್ನ ಅದು ಖಂಡಿತವಾಗ್ಲೂ ಹೊಂದಿದ್ಯಾ ಅಂತ ಯಾರ ಹೇಳ್ತಿದ್ದಾರೆ. ಹತ್ರ ಹೇಳ್ಬೇಕು ಅನ್ನೋದು ಸಹ ಹೇಳಿದ್ದಾರೆ ನೋಡಿ. ನನ್ನ ಭಕ್ತರಲ್ಲಿ ಹೇಳುತ್ತಾನೆಯೋ, ಅದು ಕಂಡೀಷನ್. ಭಕ್ತರಲ್ಲಿ ಮಾತ್ರ ಹೇಳು, ಯಾರ್ಯಾರಿಗೋ ಹೇಳಕ್ ಹೋಗ್ಬಿಟ್ರೆ ಅದನ್ನ ತಗೊಂಡೋಗ್ಬಿಟ್ಟು ಅವರು ಬೇರೆ ಏನೇನೋ ಯಾವ್ಯಾವ್ದೋ ರೀತಿಯಲ್ಲಿ ತಿಳಿಸೋದು ಬೇಡ. ನನ್ನಲ್ಲಿ ನಿಜವಾಗ್ಲೂ ಅವ್ರಿಗೆ ಶ್ರದ್ಧಾ ಭಕ್ತಿ ಇರ್ಬೇಕು ಅಂತವ್ರಿಗೆ ಹೇಳು. ಆ ಶ್ರದ್ಧಾ ಭಕ್ತಿ ಇಲ್ಲ ಅಂತಂದ್ರೆ ಇದನ್ನ ಟ್ವಿಸ್ಟ್ ಮಾಡ್ಬಿಟ್ಟು ಬೇರೆ ತರ ಹೇಳ್ಬಿಡ್ತಾರೆ ಹ್ಮ್ ಹ್ಮ್ ಅಲ್ವಾ? ಹ್ಮ್ ಧನ್ಯವಾದಗಳು ಪ್ರಿಯಾಂಕಾಜಿ. ಧನ್ಯವಾದ. ಸಾವಿತ್ರಿ ಜಿ. ಪದ್ಮಾಜಿಯವರು ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಲಕ್ಷ್ಮಿ ಅಮ್ಮ, ಪ್ರಿಯಾಂಕಾ ಅಮ್ಮ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲರೂ ಹೇಳ್ತಾರೆ. ನಿಮ್ಮ ಹ್ಮ್. ಅನಿಸಿಕೆ ಏನು ಅನ್ನೋದನ್ನ ಹಂಚ್ಕೊಳ್ಳಿ. ಆ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ, ನೋಡು ಅರ್ಜುನ, ಎಲ್ಲಾರ ಎಲ್ಲಾ ಜೀವಿಗಳ ಹೃದಯದಲ್ಲೂ ನಾನು ಆ ಇದೀನಿ. ಆ ಆ ಒಂದು ಶಕ್ತಿ ರೂಪದಲ್ಲಿದ್ದು, ಈ ಯಂತ್ರಗಳು ಹೇಗೆ ಓಡತ್ತೆ, ಒಂದ್ ಸ್ವಿಚ್ ಹಾಕಿದ ತಕ್ಷಣ ಎಲ್ಲಾ ಬೊಂಬೆಗಳು ತನ್ನಷ್ಟಕ್ಕೆ ತಾನೇ ಹೆಂಗ್ ಕೆಲಸ ಮಾಡತ್ತೆ, ಆ ತರ ಎಲ್ಲ ಮಾಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂದ್ರೆ ನನ್ನ ಒಂದು ಈ ಭಗವಂತನ ಶಕ್ತಿಯಿಂದ ಅಂತ ಅದ್ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಜೀವಿಗಳಲ್ಲೂನು ಆ ರೂ ಯಂತ್ರ ರೂಢ ನಿಮ್ ಮಾಯೆಯ, ನನ್ನ ಮಾಯಾ ಶಕ್ತಿಯಿಂದ ಅಂತ. ಯಾಕೆಂದ್ರೆ ಅವನು ಮರ್ತು ಬಿಟ್ಟಿರ್ತಾನೆ. ಅವನಿಗೆ ಹಿಂದಿನ ಜನ್ಮಗಳೆಲ್ಲ ನೆನಪಿರತ್ತೆ. ಅಂದ್ರಿಗೆ ಜೀವವಾಗಿ ಹುಟ್ಟಿದ ಮೇಲೆ ಅವನು ಆ ಎಲ್ಲವನ್ನು ಮರೆತಾಗ ಅವನಿಗೆ ಗೊತ್ತಾಗಲ್ಲ. ಹಾಗಾಗಿ ಮರ್ತು ಬಿಟ್ಟಿರ್ತಾನೆ. ನಾನ್ ಮಾಡ್ತಾ ಇದ್ದೀನಿ, ಈ ದೇಹ ಮನ ಬುದ್ಧಿಗಳು ಎಲ್ಲ ನಂದೇ, ನಾನಲ್ವಾ ಎಲ್ಲ ಮಾಡ್ತಾ ಇರೋದು, ಒಂದೊಂದು ಅಜ್ಞಾನದಲ್ಲಿರ್ತಾನೆ. ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲಾ ಜೀವಿಗಳಲ್ಲೂ ನಾನು ಆ ಯಂತ್ರಗಳು ಹ್ಯಾಕ್ ಕೆಲಸ ಮಾಡತ್ತೋ ಹಾಗೆ ನಾನು ಆ ಜೀವಾತ್ಮನ ರೂಪದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಾರ ಹೃದಯದಲ್ಲೂ ಇರ್ತಕ್ಕಂಥದ್ದು ಒಂದೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹಾ. ಈ ತರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ನಾನ್ ಮಾಡ್ತೀನಿ. ಹಾಗಾಗಿ ಆ ಆ ಒಂದು ಅಜ್ಞಾನದಲ್ಲಿ ಇದೆಯಲ್ವಾ, ನಾನ್ ಮಾಡ್ತಾ ಇದ್ದೀನಿ ಅಂತ. ಅದು ನೀನು ಆ ಒಂದು ಬುದ್ಧಿನ ನೀನು ಯಾವಾಗ್ಲೂ ನನ್ನ ಕಡೆಗೆ ನನ್ನ ಕಡೆ ಯೋಚನೆ ಮಾಡ್ತಾ ಇರು. ನನ್ನ ಭಕ್ತನಾಗು, ನನ್ನ ಸೇವೆ ಮಾಡು. ಒಂದು ತಿಂತಾ ಇರ್ಬೋದು, ಕರ್ಮ ಮಾಡ್ತಾ ಇರ್ಬೋದು, ಕರ್ಮಯೋಗ
ಎಲ್ಲಾ ಯೋಗಗಳನ್ನಲ್ಲೂ ನೀನು ನಾ ಆ ಒಂದು ಭರವಸೆನ ಇಟ್ಕೋ, ಆ ನನ್ನ ಮೇಲೆ ನಂಬಿಕೆ ಇಟ್ಕೋ. ನಂಬಿಕೆ ಇಟ್ಕೊಂಡು ನೀನು ನನ್ನ ಆ ಕರ್ಮವನ್ನು ಮಾಡ್ತಾ ಮಾಡ್ತಾ ಆ ಚಿತ್ತಶುದ್ಧಿ ಆಗಿ ಆವಾಗ ಆ ಆಮ್, ಭಗವಂತ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋ ಒಂದು ಭಾವನೆ ಬರತ್ತೆ ನಿನ್ಗೆ. ಆ ನಂಬಿಕೆ ಇದ್ದಾಗ ನಿನ್ಗೆ ಆ ಕರ್ಮವನ್ನು ಮಾಡ್ತಾ ಚಿತ್ತಶುದ್ಧಿ ಆಗತ್ತಲ್ವಾ, ಆಗ ಆ ಜ್ಞಾನೋದಯವಾಗಿ ನಾನು ನೀನು ಒಂದೇ ಅನ್ನೋ ಒಂದು ಭಾವನೆ ಬರುತ್ತೆ. ಈ ಎಲ್ಲಾ ಜೀವಿಗಳಲ್ಲೂ ಇರ್ತಕ್ಕಂತ ಒಂದು ಆ ಪರಮಾತ್ಮನ ಶಕ್ತಿ ಒಂದೇ ಅನ್ನೋ ಒಂದು ಆ ಭಾವನೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮ್, ಭರವಸೆಯನ್ನ ಕೊಡ್ತಾ ಇದ್ದಾರೆ ಭಗವಂತ ಅಂತ. ನಾನ್ ಮಾಡ್ತೀನಿ, ನಾನು ಮಾಡೋನು, ನಾನ್ ಮಾಡೋನು ಅಲ್ಲ, ನೋಡೋನು ಅಲ್ಲ, ನಾನ್ ಕರ್ತನಲ್ಲ, ಭೋಕ್ತನಲ್ಲ, ಜ್ಞಾತನಲ್ಲ ಅಂತ. ಇವಾಗ ಎಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತೀವಿ, ಎಲ್ಲಾ ಪಾತ್ರೆಗಳು ಬರ್ತಾ ಇರತ್ತೆ. ನಾವೊಂದು ಗೃಹಿಣಿಯಾಗೆ ನೋಡ್ತೀವಿ, ಗಂಡ ಬಂದ ತಕ್ಷಣ ಹೆಂಡತಿ ಪಾತ್ರ ಶುರುವಾಗತ್ತೆ, ಮಾವ ಬಂದ್ರೆ ಸೊಸೆ ಪಾತ್ರ, ಅತ್ತೆ ಬಂದ್ರೆ ಸೊಸೆ ಪಾತ್ರ, ಹೀಗೆ ನಾದ್ನಿ ಬಂದ್ರೆ ಅತ್ತಿಗೆ ಪಾತ್ರ, ಮಗ ಬಂದಾಗ ಅಮ್ಮನ ಪಾತ್ರ, ಹೀಗೆ ಎಲ್ಲಾ ಪಾತ್ರಗಳು ಬೇರೆ ಬೇರೆ. ಅಲ್ಲಿ ಆ ಆ ಒಂದು ಕರ್ಮ ಕೂಡ ಬೇರೆ ಬೇರೆ ಇರತ್ತೆ. ಆ ಕರ್ಮ ಮಾಡೋದು ಆ ಎಲ್ಲಾ ಪಾತ್ರಗಳನ್ನಲ್ಲೂ ಇರ್ತಕ್ಕಂತ ಒಂದು ಆತ್ಮ ಭಾವನೆ ಏನಿದೆ ಅದು ಒಂದೇ ಆಗಿರತ್ತೆ. ಪಾತ್ರ ನಾವು ಒಂದು ಫಿಲಮ್ ಅನ್ನು ಚಲನಚಿತ್ರ ನೋಡುವಾಗ ಆ ಪಾತ್ರಗಳೆಲ್ಲ ಬೇರೆ ಬೇರೆ ಬಂದು ಆಕ್ಟಿಂಗ್ ಮಾಡಿ ಹೋಗ್ತಾ ಇರತ್ತೆ. ಅಲ್ಲಿ ದುಃಖನೂ ಬರತ್ತೆ, ಸುಖನೂ ಬರತ್ತೆ, ಕಷ್ಟ, ಆ ಬೆಂಕಿ ಅಟ್ಕೊಂಡಿರೋದು ಅವೆಲ್ಲಾನು ಅದು ಯಾವುದು ಅಲ್ಲ, ಅದು ಬಂದು ಹೊಟ್ಟೋಗ್ತಾ ಇರತ್ತೆ. ಹಾಗಾಗಿ ಅದನ್ನ ನೋಡ್ತಾ ಇರ್ತಕ್ಕಂತ ಅವನು ಅನುಭವಿಸ್ತಾ ಇರ್ತಕ್ಕಂಥ ಅವನು ಒಬ್ಬನೇ ಆಗಿರ್ತಾನೆ ಅನ್ನೋದು ಕೂಡ ನಮ್ಗೆ ತಿಳಿಸ್ಕೊಡತ್ತೆ. ಯಾವಾಗ ನಾವು ಈ ಕರ್ಮಯೋಗವನ್ನು ಆ ಭಕ್ತಿ ಶ್ರದ್ಧೆಗಳಿಂದ ಭಗವಂತನಲ್ಲಿ ನಂಬಿಕೆ ಇಟ್ಟು ನಾವು ಮಾಡ್ತಾ ಇದ್ದಾಗ ಆ ಅದು ಧೈರ್ಯ ಆ ಒಂದು ಅವನು ಯಾವ ಗಮ್ಯವನ್ನು ಮುಟ್ಟಬೇಕೋ ಆ ಸ್ಥಾನವನ್ನು ಹೋಗಿ ಅವನು ಸೇರ್ತಾನೆ. ಯಾಕೆಂದ್ರೆ ಅವನ ಪರಿ ಆ ಒಂದು ಶರಣಾಗತಿ ಭಾವ, ಭಗವಂತನ ಬಿಟ್ರೆ ಯಾವುದು ಇಲ್ಲ ಅನ್ನೋ ಒಂದು ಶರಣಾಗತಿ ಭಾವದಿಂದ ಅವನಿಗೆ ಗೊತ್ತಿರತ್ತೇನೆ ಈ ಜ್ಞಾನ, ಈ ಭಕ್ತಿ ಯೋಗ, ಈ ಕರ್ಮಯೋಗ ಇದು ಎಲ್ಲ ಮಾಡಾದ್ಮೇಲೆ, ಚಿತ್ತಶುದ್ಧಿ ಆದ್ಮೇಲೆ ನಾನ್ ಮಾಡೋನಲ್ಲ ಅಂತ ಆದ್ಮೇಲೆ ಅವನು ಪೂರ್ತಿ ಶರಣಾಗತಿ ಭಾವದಿಂದ ಅವನು ಮಾಡಿದಾಗ ಅವನು ಪರಮ ಗಮ್ಯವಾದಂತ ಸ್ಥಾನವನ್ನು ಸೇರ್ತಾನೆ ಅನ್ನೋದು ನಮ್ಗೆ ಇದ್ರಲ್ಲಿ ತೋರ್ಸ್ಕೊಡ್ತಾ ಇದ್ದಾರೆ ಭಗವಂತ ಅಂತ. ಭಯ ಪಡೆದಿರ ಆ ನಂಬಿಕೆ ಅನ್ನೋದು ಇರ್ಬೇಕು ಅಂತ ಹಾಗ್ ಮಾಡಿದಾಗ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹಾ, ಹಾಗಾಗಿ ಇಂತಹ ಒಂದು ಈ ರಹಸ್ಯವಾದಂತ ಆ ಗುಹ್ಯಾತಿ ಗುಹ್ಯಂ ಅಂತ ಹೇಳ್ತಾರಲ್ವಾ, ಆ ಗುಹ್ಯವಾದಂತಕ್ಕೂ ಆ ಪರಮ ಗಮ್ಯವಾದಂತ ಆ ಒಂದು ರಹಸ್ಯವಾದಂತ ವಿದ್ಯೆ ಇದು ಏನಿದೆಯೋ ಇದು ಆ ಶ್ರದ್ಧಾ ಭಕ್ತಿಗಳು ನಾವು ಹಿಂದೆ ನೋಡ್ಕೊಂಡು ಬಂದ್ವಿ. ನನ್ನ ಭಕ್ತಿ ಶ್ರದ್ಧೆಯಿಂದ ಯಾವಾಗ ನೀನು ನನ್ನ ಪೂಜೆ ಆರಾಧನೆ ಯಾವಾಗ ಮಾಡ್ತೀಯ ಅವಾಗ ನೀನು ನನ್ನನ್ನೇ ಸೇರ್ತೀಯ, ನಾನು ನೀನು ಒಂದೇ ಆಗ್ತೀವಿ ಅಂತ ಹೇಳ್ತೀವಲ್ವಾ. ಹಾಗೆ ಅಂತ ಒಂದು ಆ ಭಕ್ತಿ, ಆ ಶ್ರದ್ಧೆ ಅದೆಲ್ಲ ಇರೋರಿಗೆ ಈ ಒಂದು ವಿದ್ಯೆಯನ್ನು ಹೇಳ್ಬೇಕು. ಯಾರಿಗಂದ್ರೆ ಅವ್ರಿಗೆ ಹೇಳಿದ್ರೆ ಅವ್ರಿಗೂ ಆ ಒಂದು ಟೈಮ್ ಪಾಸ್ಗಾಗಾದ್ರೂ ಕೇಳ್ಬೋದು, ಮಾಡ್ಬೋದು. ಶ್ರದ್ಧಾ ಭಕ್ತಿಗಳನ್ನಿಟ್ಟು ಕೇಳಿದಾಗ ಅವರು ಕೂಡ ಆ ಗಮ್ಯವನ್ನು, ಪರಮಾತ್ಮನ ಒಂದು ಧಾಮವನ್ನು ಸೇರ್ತಾರೆ, ಆ ಮೋಕ್ಷ ಸ್ಥಾನವನ್ನು ಸೇರ್ತಾರೆ ಅಂತ ಅಂತವರಿಗೆ ಇದನ್ನ ಹೇಳ್ಬೇಕು. ಅದು ಕೂಡ ಒಂದು ಯಜ್ಞನೇ ಅಂತ. ಇವಾಗ ಇದೆಲ್ಲ ನಡೆಸ್ತಾ ಇದೀವಲ್ವಾ, ಈ ಮನನ ಕ್ಲಾಸ್ಗಳು ಕೂಡ ಇದು ಅಷ್ಟೇ. ಶ್ರದ್ಧಾ ಭಕ್ತಿಗಳಿಂದ ಅದು ಬೇಕು, ಅದು ಆ ಒಂದು ದಾಹ ಇರತ್ತೆ ಅವರಿಗೆ, ಆ ಪರಮಾತ್ಮನ ಬಗ್ಗೆ ತಿಳಿಬೇಕು, ಅದನ್ನ ನಡ್ಕೋಬೇಕು ನಾನು. ಆ ಅದು ಯಾವುದೋ ಒಂದು ಶಕ್ತಿ ಇದೆ, ಇವೆಲ್ಲವನ್ನು ನಡೆಸ್ತಾ ಇದೆಯಲ್ವಾ, ನಾನಲ್ಲ ಅಂದ್ಮೇಲೆ ಯಾವುದೋ ಒಂದು ಶಕ್ತಿ ಇರತ್ತೆ. ಹಾಗಾಗಿ ನಾನು ಅದನ್ನ ಆ ಒಂದು ಶ್ರದ್ಧಾ ಭಕ್ತಿಗಳಿಂದ ಯಾರು ಇರ್ತಾರೋ ಅಂಥವರಿಗೆ ಈ ಜ್ಞಾನವನ್ನು ಹೇಳ್ಬೇಕು. ಯಾಕೆಂದ್ರೆ ಇದು ಭಗವಂತನೇ ಹೇಳಿರ್ತಕ್ಕಂತ ಒಂದು ಜ್ಞಾನ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅಂತವ್ರಿಗೆ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ.
ಆವಾಗ ಧನ್ಯವಾದಗಳು ನೀನು ನನ್ನನ್ನೇ ಸಾವಿತ್ರಿಜಿ. ಸೇರ್ತೀಯ ಅಂತ. ಅವನು ಹಾ. ಪೂರ್ತಿ ಶರಣಾಗತಿ ಭಾವದಿಂದ ನೀನ್ ಮಾಡಿದಾಗ ಹೇಗೆ ಅವನು ಆಡ್ತಾ ಆಡ್ತಾ ಆ ಒಂದು ಕ್ರಿಯೆ ಮಾಡ್ತಾ ಮಾಡ್ತಾ ಆ ಒಂದು ಧರ್ಮದಲ್ಲಿ ಅವನು ನಡ್ಕೊಂತ ಶ್ರದ್ಧೆಯಿಂದ ನಡೆದಾಗ ಅವನು ಹೋಗಿ ಯಾವ ಸ್ಥಾನ ಮುಟ್ಬೇಕು ಅಂತಿದ್ನೋ ಆಡೋವಾಗ ಆ ಸ್ಥಾನವನ್ನು ಯಾವ ತರ ಮುಟ್ಟುತ್ತಾನೋ ಅದೇ ತರ ನೀನು ನನ್ನ ಒಂದು ಸ್ಥಾನವನ್ನು ಸೇರ್ತೀಯ, ಪರಮ ಭಕ್ತಿಯಿಂದ ನನ್ನನ್ನೇ ಹೊಂದುತ್ತೀಯ. ಆ ಒಂದು ಐ ಆ ಒಂದು ಐಕ್ಯ ಭಾವನೆಯನ್ನು ನೀನು ಹೊಂದುತ್ತೀಯ ಅಂತ. ಇನ್ನು ಬೇರೆ ಅಂತಿಲ್ಲ, ಅಲ್ಲಿ ನಾನು ನೀನು ಒಂದೇ ಅನ್ನೋದಾಗ್ತೀವಿ ಅಂತ. ಹಾಗಾಗಿ ಇಂಥ ಒಂದು ಗುಹ್ಯತರವಾದ ವಿದ್ಯೆಯನ್ನು, ಪರಮ ಗುಹ್ಯವಾದ ವಿದ್ಯೆಯನ್ನು ನೀನು ಅಂಥವರಿಗೆ ಹೇಳ್ಬೇಕು. ನೀನು ನನ್ನ ಭಕ್ತನಾಗಿರೋದು, ನನ್ನ ಸ್ನೇಹಿತನಾಗಿರೋದಕ್ಕಿಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಮ್ ಗುರೂಜಿಯವರು ಅಷ್ಟೇ ಅಲ್ವಾ, ಅವರು ಹೇಳ್ತಕ್ಕಂತ ಒಂದು ಜ್ಞಾನವನ್ನ ಮತ್ತೆ ನಾವು ಪದೇ ಪದೇ ನಾವು ವಿನಯ್ ಸರ್ ಇರ್ಬಹುದು, ನೀವಿರ್ಬಹುದು, ನಮ್ಮ ಆತ್ಮಜ್ಯೋತಿಗಳಿರ್ಬೋದು, ಅದು ಪದೇ ಪದೇ ಮನನ ನಾವು ಮಾಡಿ ಶ್ರವಣ ಮನನ ನಿಧಿ ಧ್ಯಾಸನಗಳ ಮೂಲಕ ನಾವು ಈ ಶ್ರದ್ಧೆ ಭಕ್ತಿ ಯಾರಿರತ್ತೋ ಅವ್ರು ಬರ್ತಾರೆ. ಅದಕ್ಕಾಗಿ ಅವರು ಆ ಒಂದು ಸಮಯವನ್ನು ಕೂಡ ಅವರು ಮುಂಚಿತವಾಗಿ ಅವರು ಆ ಶೇಖರಣೆ ಮಾಡ್ಕೋತಾರೆ. ಇದಕ್ಕಾಗಿ ನಾನು ಕೇಳ್ಬೇಕು ಮಾಡ್ಬೇಕು ಅನ್ನೋದು ಒಂದು ಶ್ರದ್ಧೆ ಇರುತ್ತೆ. ಏನೋ ಒಂದು ಹೇಳ್ಬಿಟ್ಟು ತಪ್ಪಿಸ್ಕೊಂಡ್ಬಿಡ್ತಾ ಇರ್ತಾರಲ್ವಾ, ಅವ್ರಿಗೆ ಶ್ರದ್ಧೆ ಇರಲ್ಲ. ಕೇಳಿದ್ರೆ ಆಯ್ತು ಬಿಡು, ಮಾಡಿದ್ರೆ ಆಯ್ತು ಬಿಡು, ಪರವಾಗಿಲ್ಲ ಮುಂದಿಂದು ನೋಡ್ಕೊಳ್ಳೋಣ ಅಂತ ಒಂದಿರತ್ತೆ. ಹಾಗಾಗಿ ತುಂಬಾ ಶ್ರದ್ಧೆ ಇರಬೇಕು, ಆ ಭಕ್ತಿ ಇರಬೇಕು. ಆವಾಗ ಆ ಕರ್ಮವನ್ನು ಕೂಡ ಅವನು ಸರಿಯಾಗಿ ಮಾಡ್ತಾನೆ ಅಂತ ಅವ್ರಿಗೆ ಹೇಳ್ಬೇಕು. ಈ ರಹಸ್ಯ, ಪರಮ ರಹಸ್ಯ ಮುಖ್ಯವಾದಂತ ವಿದ್ಯೆಯನ್ನ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ಧನ್ಯವಾದಗಳು ಸಾವಿತ್ರಿಜಿ, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಸುಜಾ ಮೇಡಮ್, ನೀವ್ ಒಂದೆರಡು ಮಾತಾಡ್ಬೋದಾ? ಏನ್ ಹೇಳ್ಬೇಕು? ನಿಮ್ಗೆ ಏನ್ ಅನ್ಸುತ್ತೋ ಗೀತೆಯ ಬಗ್ಗೆ ಅದನ್ನ ಹೇಳಿ. ಜನರಲ್ ಆಗಿ ಹೇಳಿದ್ರು ಪರವಾಗಿಲ್ಲ. ಎಲ್ಲ ಮುಚ್ಚಿಟ್ಬಿಟ್ಟೆ, ಪುಸ್ತಕ ಆಗೋಯ್ತು. ಇಲ್ಲಿ ಒಂದೊಂದು ಶ್ಲೋಕನು ತುಂಬಾ ಚೆನ್ನಾಗಿದೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಇದ್ರಲ್ಲಿ ಈಶ್ವರ ಸರ್ವಭೂತಾನಾಂ, ಈಶ್ವರ ಅಂದ್ರೆ ಈಶ್ವರ ಅಂತ, ಸಮಸ್ತವನ್ನು ಆಳತಕ್ಕಂಥವನು ಈಶ್ವರ. ಅವನು ಹೇಗಪ್ಪ ಇದ್ದಾನೆ, ಪ್ರಪಂಚದಲ್ಲಿ ವ್ಯಾಪಿಸ್ಕೊಂಡಿದ್ದಾನೆ ಅಂದ್ರೆ ಸರ್ವಭೂತಾನಾಂ, ಎಲ್ಲಾ ಭೂತಗಳಲ್ಲಿ. ಸರ್ವಭೂತಾನಾಂ ಅಂದ್ರೆ ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯ ಯಾರ್ಯಾರಲ್ಲಿ ಪ್ರಾಣ ಇದೆಯೋ ಅಂತಹ ಭೂತಗಳಲ್ಲೆಲ್ಲ, ಪಂಚಭೂತಗಳಿಂದ ಆಗಿರತಕ್ಕಂಥ ಶರೀರಗಳು ಭೂತಾನಾಂ ಅಂದ್ರೆ. ಸರ್ವಭೂತಾನಾಂ ಅಂದ್ರೆ ಸಮಸ್ತ ಪಂಚಭೂತಗಳಿಂದ ಆಗಿರತಕ್ಕಂತಹ ಶರೀರಗಳಲ್ಲಿ ಎಲ್ಲವೂ, ಎಲ್ಲ ಕಡೆಯೂ ಆ ಈಶ್ವರನು ಹೃದಯದಲ್ಲಿ ಇದ್ದಾನೆ. ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯ 86 ಲಕ್ಷ ಯೋನಿಗಳಿದೆ ಅಲ್ಲ, ಅಷ್ಟು ಲಕ್ಷ ಯೋನಿಗಳಲ್ಲಿ ಅಷ್ಟು ಲಕ್ಷ 84 ಲಕ್ಷ ಶರೀರಗಳು ಅಲ್ವಾ. ಆ ಕ್ರಿಮಿಕೀಟದಿಂದ ಹಿಡಿದು, ಅಮೀಬಾಯಿಂದ ಹಿಡಿದು ಮನುಷ್ಯನವರೆಗೆ, ಆ ಕೀಟದಿಂದ ಮನುಷ್ಯನವರೆಗೆ ವ್ಯಾಪಿಸಿಕೊಂಡಿರತಕ್ಕಂತಹ ಪಂಚಭೂತಗಳಿಂದಾಗಿರತಕ್ಕಂತಹ ಶರೀರಗಳಲ್ಲಿ ನಾನು ಹೃದ್ದೇಶ, ಅವರ ಹೃದಯದಲ್ಲಿ ವಾಸ ಮಾಡ್ತೀನಿ ಅಂತ ಈಶ್ವರ. ಯಾರು? ಈಶ್ವರನೇ
ಈಶ್ವರ ಅಂದ್ರೆ ಯಾರು? ಸಮಸ್ತ ಜಗತ್ತನ್ನು ಆಳತಕ್ಕಂಥವನು ಈಶ್ವರ. ಈಶ್ವರ ಅಂತ ಉತ್ಪತ್ತಿ. ಹ್ಮ್ ಸಮಸ್ತ ಜಗತ್ತನ್ನು ಪರಬ್ರಹ್ಮನ ನೆಕ್ಸ್ಟ್ ಈಶ್ವರ. ಮಾಯೆಯಿಂದ ಕೂಡಿದಾಗ ಪರಬ್ರಹ್ಮ ಈಶ್ವರ ಅನ್ನಿಸ್ಕೊಳ್ತಾನೆ. ಅವನು ಸಮಸ್ತ ಸೃಷ್ಟಿಗೆ, ಸ್ಥಿತಿಗೆ, ಲಯಕ್ಕೆ ಕಾರಣನಾಗ್ತಾನೆ. ಅವನು ಎಲ್ಲಾ ಶರೀರಗಳಲ್ಲೂ, ನಾನು ಎಲ್ಲಾ ಶರೀರಗಳ ಹೃದಯದಲ್ಲಿ ಅಂದ್ರೆ ಚೈತನ್ಯ ಶಕ್ತಿಯಾಗಿ ನಾನು ವಾಸಿಸ್ತಾ ಇದ್ದೀನಿ. ಅದನ್ನ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ, ಅದನ್ನ ಏನ್ ಭ್ರಾಮಯನ್ ಅಂತ ತಿರುಗುತ್ತಾ ಸರ್ವಭೂತಾನ ಸರ್ವಜೀವಿಗಳ ಹೃದಯದಲ್ಲಿ, ಅಂದ್ರೆ ಚಲನೆಯಿಂದ ಕೂಡಿ ಭ್ರಾಮಯನ್ ಅಂತ ತಿರುಗಿಸುತ್ತಾ, ಅಂದ್ರೆ ಸಮಸ್ತ ಜೀವರಾಶಿಗಳು ಯಾವಾಗ ತಿರುಗ್ತಾ ಚಲನೆಯಲ್ಲಿರುತ್ತೋ ಅಂತಹ ಚಲನೆಯಲ್ಲಿರತಕ್ಕಂತಹ ಚಲನೆಯಲ್ಲಿರತಕ್ಕಂತಹ ಶರೀರಗಳಲ್ಲಿ ನಾನು ಅಂಥ ಭೂತ ಜೀವಗಳಲ್ಲಿ ಹೃದಯದಲ್ಲಿ ನಾನು ತಿಷ್ಠತಿ ನೆಲೆಸಿರುತ್ತೇನೆ ಅಂತ ಹೇಳ್ತಾನೆ. ಹೇಗಪ್ಪ ಅಂದ್ರೆ ಯಂತ್ರರೂಢಾನಿ ಮಾಯೆಯ, ಆ ಸಮಸ್ತ ಶರೀರಗಳನ್ನು ಬೊಂಬೆಯಂತೆ ನಾನು ಆಟ ಆಡಿಸ್ತಾ ಇದ್ದೀನಿ. ಹೇಗೆ ಕಾರ್ನಲ್ಲಿ ಕೂತವನು ವಾಹನ ಚಲಿಸವನು ಹೇಗೆ ಕಾರನ್ನ ಚಲಿಸ್ತಾನೋ ಹಾಗೆ ನಾನು ಈ ಎಲ್ಲಾ ಶರೀರಗಳನ್ನು ಬೊಂಬೆಯಂತೆ ನಾನು ಚಲಿಸುತ್ತಿದ್ದೇನೆ, ಚಲಿಸುತ್ತಾ ಇದ್ದೇನೆ ಅಂತ ಹೇಳ್ತಾನೆ. ಇಷ್ಟು ಸಾಕಲ್ವಾ? ನಾನೇನು ಪ್ರಿಪೇರ್ ಆಗಿಲ್ಲ. ನೀವು ನಾನೇನು ಬೇಕಾದಷ್ಟು ಹೇಳಿದಿರಲ್ಲ ಮೇಡಮ್, ಬೇಕಾದಷ್ಟು ಹೇಳಿದ್ದೀರಾ. ನಾನು ಏನು ಹೇಳ್ಬಾರ್ದು ಅನ್ಕೊಂಡಿದ್ದೆ. ಇಲ್ಲ, ಹೇಳಿ, ನೀವು ಬಂದಿರೋದೇ ನಮ್ಮ ಒಂದು ಸೌಭಾಗ್ಯ. ನೀವು ಸಡನ್ ಆಗಿ ಹೇಳಿದಕ್ಕೆ ನಾನು ಸಡನ್ ಆಗಿ ಏನೋ ಒಂದು ಹೇಳ್ಬಿಟ್ಟೆ. ಇಷ್ಟು ಅರ್ಥ ಇದೆ ಈ ಶ್ಲೋಕ. ಇದು ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಇಷ್ಟು ಅರ್ಥ ಸಾಕು ಅನ್ಸುತ್ತೆ. ಸಾಕಷ್ಟು ಸ್ಪಷ್ಟತೆಯನ್ನು ತಂದಿದೆ ನೀವು ಹೇಳಿದ್ದು. ಹೇಗೆ ಈಶ್ವರ ಮತ್ತೆ ಮಾಯೆ ಅನ್ನೋದು ಹೇಗೆ ಭೌತಿಕವಾದಂಥದ್ದು, ಅದರಲ್ಲಿ ಅದು ಒಂದು ಯಂತ್ರದಲ್ಲಿ ಕುಳಿತಿರೋನು ಈ ಈಶ್ವರನೇ ಸರ್ವವನ್ನು ನಡೆಸತಕ್ಕಂಥವನು. ಇದು ಯಂತ್ರ ಏನಿದ್ರು ಚಲಿಸ್ಬೇಕಾದ್ರೆ ಈಶ್ವರನ ಒಂದು ಶಕ್ತಿ ಇದ್ರೆ ಮಾತ್ರ ಅದು ಯಂತ್ರ ಚಲಿಸುತ್ತೆ ಅನ್ನೋದನ್ನ ಡ್ರೈವರ್ ಹೇಗಿರುತ್ತೆ. ಮತ್ತೆ ಈ ಶ್ಲೋಕದಲ್ಲಿ ನಾವು ಏನ್ ನೋಡ್ಬೋದು? ಈ ಶ್ಲೋಕದಲ್ಲಿ ಅಂದ್ರೆ ಸಮಸ್ತವು ಪರಮಾತ್ಮನೇ ಎಲ್ಲಾ ಜೀವಿಗಳಲ್ಲೂ ಆವರಿಸ್ಕೊಂಡಿದ್ದಾನೆ ಅಂತ ಅರ್ಥ. ಅರ್ಥ ಹೇಳ್ಬೋದು, ನೀವು ಹೇಳಿ. ನೀವು ಸಂಸ್ಕೃತ್ ಎಕ್ಸ್ಪರ್ಟ್ ಅಲ್ವಾ? ನೀವು ಸಂಸ್ಕೃತ್ ಎಕ್ಸ್ಪರ್ಟ್ ಅಲ್ವಾ? ನಿಮ್ಮ ಹತ್ರ ನಾವು ಕಲಿಬೇಕಲ್ವಾ? ಅಲ್ಲ, ಈ ಶ್ಲೋಕದಲ್ಲಿ ಮೇನ್ ಇದೆ ಅರ್ಥಗರ್ಭಿತವಾಗಿದೆ. ಸಮಸ್ತವು ಪರಮಾತ್ಮನೇ ಎಲ್ಲಾ ಜೀವರಾಶಿಗಳಲ್ಲಿ ಆವರಿಸ್ಕೊಂಡಿದ್ದಾನೆ. ಭೂತಗಳಲ್ಲಿ ಕೂಡ, ಪಂಚಭೂತಗಳಲ್ಲಿ ಕೂಡ ಅವನು ಇದ್ದಾನೆ. ಈಗ ಇದ್ರಲ್ಲಿ ಹೇಳ್ತಾರೆ ಸರ್ವ ಧರ್ಮಗಳನ್ನ ತ್ಯಜಿಸ್ಬಿಡು, ನನಗ್ ಶರಣಾಗು ಅಂತ ಹೇಳ್ತಾರೆ. ಅವಾಗ ಹಾಗಾದಾಗ ಎಲ್ಲ ಪಾಪ ಪ್ರತಿಕ್ರಿಯೆಗಳಿಂದ ನೀನು ಬಿಡುಗಡೆ ಹೊಂದುತ್ತೀಯ. ನಾನು ಬಿಡುಗಡೆ ಮಾಡ್ತೀನಿ. ಅದು ಪಾಪದಿಂದ ಬಿಡುಗಡೆ ಅಂತ ಹೇಳ್ತಾರಲ್ಲ, ಬರೀ ಪಾಪನೇ ಯಾಕೆ ಹೇಳ್ಬೇಕು? ಪುಣ್ಯದಿಂದಾನು ಅಂತ ಹೇಳ್ಬೋದು. ಪುಣ್ಯನೂ ಅದು ಚಿನ್ನದ ಸರಪಳಿಗೆ, ಅದರಿಂದನೂ ಅದು ಸೇರ್ಕೊಳ್ಳುತ್ತೆ. ಪಾಪ ಪುಣ್ಯ ಎರಡೂನು. ಪಾಪ ಪುಣ್ಯನು ಇದು ಕಬ್ಬಿಣದ ಸರಪಳಿ ಆದ್ರೆ ಅದು ಚಿನ್ನದ ಸರಪಳಿ.
ಸಮಸ್ತ ಇನ್ನೇನಾದ್ರೂ ಹೇಳ್ತೀರಾ ಮೇಡಮ್? ಧರ್ಮಗಳನ್ನು ಬಿಟ್ಟು ಅಂದ್ರೆ ಇಲ್ಲಿ ಹ್ಮ್ ಶಂಕರಾಚಾರ್ಯರು ಹೇಳೋದು ಏನಂದ್ರೆ ಆ, ಕರ್ಮಯೋಗ, ಜ್ಞಾನಯೋಗ, ಆಮೇಲೆ ಭಕ್ತಿ ಯೋಗ. ರಾಮಾನುಜಾಚಾರ್ಯರು ಹೇಳ್ತಾರೆ ಏನು, ಹ್ಮ್ ಸಾಧನೆ ಮಾಡುವಾಗ ಸಮಸ್ತ ಧರ್ಮಗಳನ್ನು ಬಿಟ್ಟು ಅಂದಾಗ ಕರ್ಮಯೋಗವನ್ನು, ಜ್ಞಾನಯೋಗವನ್ನು ಮತ್ತು ಭಕ್ತಿ ಯೋಗವನ್ನು ಇವುಗಳನ್ನು ಬಿಟ್ಟು ನನಗೆ ಶರಣಾಗು ಅಂದ್ರೆ ನನ್ನಲ್ಲೇ ಮನಸ್ಸನ್ನು ನೆಲೆ ನಿಲ್ಲಿಸು ಅಂತ ಅರ್ಥ. ಈ ಯಾವ ಯೋಗ ಅವನಿಗೆ ಅವನು ಎಲ್ಲ ಯೋಗ ದಾಟಿರ್ಬೇಕು. ಅವಾಗ ಇನ್ಯಾವ ಯೋಗನೂ ನಿನಗೆ ಬೇಕಾಗಿಲ್ಲ. ನೀನು ಮನಸ್ಸನ್ನು ನನ್ನಲ್ಲಿ ನಿಲ್ಲಿಸಿದ್ರೆ ಸಾಕು. ಅವಾಗ ನೀನು ಈ ಎಲ್ಲಾ ಧರ್ಮಗಳನ್ನು ಬಿಟ್ಟಂತೆ ಆಗುತ್ತೆ. ಅಂದ್ರೆ ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಅಂತ ಇಲ್ಲಿ ರಾಮಾನುಜಾಚಾರ್ಯರು ಹೇಳ್ತಾರೆ. ಶಂಕರಾಚಾರ್ಯರು ಹೇಳೋದು ಎಲ್ಲಾ ಧರ್ಮಗಳನ್ನು ಅನ್ನೋದಕ್ಕೆ ಧರ್ಮ ಶಬ್ದಕ್ಕೆ ಅಧರ್ಮವನ್ನು ಸೇರಿಸ್ಕೋಬೇಕು. ಅಂದ್ರೆ ಪಾಪ ಪುಣ್ಯ ಎರಡನ್ನು ಸೇರಿಸ್ಕೋಬೇಕು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಏಕೆಂದ್ರೆ ಇದು ನೈಷ್ಕ್ರಮ್ಯವನ್ನು ಹೇಳೋದ್ರಿಂದ, ನೈಷ್ಕ್ರಮ್ಯ ಎಲ್ಲಾ ಕರ್ಮಗಳನ್ನು ಬಿಟ್ಟು ಆತ್ಮನಲ್ಲಿ, ಪರಮಾತ್ಮನಲ್ಲಿ ನಿಲ್ಲಿಸೋದ್ರಿಂದ ಮನಸ್ಸು ನೈಷ್ಕ್ರಮ್ಯ ಆಗುತ್ತೆ. ಆದ್ರಿಂದ ಎರಡು ಧರ್ಮ ಅಧರ್ಮವನ್ನು ಎರಡೂ ಬಿಡಬೇಕು, ಬಿಟ್ಟು ಆತ್ಮನಲ್ಲಿ ನೆಲೆ ನಿಲ್ಬೇಕು ಅಂತ ಶಂಕರರ ಮೇಡಮ್. ಇದರಲ್ಲಿ ಏನ ಕಂಡು ಬರುತ್ತೆ? ಸಾರಾಂಶನಾ? ಸಾರಾಂಶ ಏನು ಅಂದ್ರೆ ಅದು ಉತ್ತಮಾಧಿಕಾರಿಗೆ ಇದು ಹೇಳೋದು ಆಕ್ಚುಯಲ್ ಆಗಿ. ಇದು ಬಹಳ ಪರಮಂ ಗುಹ್ಯಂ ಅಂತ ಹೇಳ್ತಾರೆ. ಅದು ಮೇಲೆ ಒಂದನ್ನು ಮನ್ಮನ ಹೇಳಿದ್ರೆ ಅದಕ್ಕೆ ಹಿಂದೆ ಯಾವ್ದೋ ಅಲ್ಲ, ಅನ್ಸ್ಕೊಳ್ತೇನೆ. ಇದಂ ಪರಮಂ ಗುಹ್ಯಂ. ತುಂಬಾ ಈ ಜ್ಞಾನ ಅನ್ನೋದು ಬಹಳ ಗುಹ್ಯವಾದದ್ದು ಅಂತ ಹೇಳ್ತಾರೆ. ಹೌದು. ಯಾತಕ್ಕಿದು ಗುಹ್ಯವಾದದ್ದು? ಅಂದ್ರೆ ಇದು ಸಾಮಾನ್ಯ ಮನುಷ್ಯರಿಗೆ ಅರ್ಥ ಮಾಡ್ಕೊಳ್ಳೋದ ಕಷ್ಟ ಆಗುತ್ತೆ. ಉತ್ತಮಾಧಿಕಾರಿಗಳಿಗೆ ಅಂದ್ರೆ ಯಾರು ಚಿತ್ತಶುದ್ಧಿ ಹೊಂದಿರ್ತಾರೋ, ಬುದ್ಧಿ ಪರಿಶುದ್ಧವಾಗಿರುತ್ತೋ ಅಂಥವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ, ತಿಳ್ಕೊಳಕ್ಕಾಗುತ್ತೆ ಅನ್ನೋದ್ರಿಂದ ಇದು ಗುಹ್ಯ ಅಂತ ಹೇಳಿ ಒಂದರ್ಥ, ಒಂದು ರೀತಿಯಾದ ಅರ್ಥ. ಪರಮಂ ಗುಹ್ಯ ಅಂತ, ಪರಮಂ ಗುಹ್ಯಂ ಅಂದ್ರೆ ಇನ್ನ ಯಾವ ಜ್ಞಾನಕ್ಕೂ ಸರಿ ಸಮಾನ ಇಲ್ಲ. ಇದು ಎಲ್ಲಾ ಜ್ಞಾನಕ್ಕಿಂತಲೂ ಇದು ಅತ್ಯಂತ ಶ್ರೇಷ್ಠವಾದ ಜ್ಞಾನ ಅಂತ ಒಂದರ್ಥ. ಆಮೇಲೆ ಇದಂ ಪರಮಂ ಗುಹ್ಯಂ ಮದ್ಭಕ್ತೆ ಮದ್ಭಕ್ತೆ ಶ್ವಭಿಧಾಸ್ಯತಿ. ಮದ್ಭಕ್ತೆ ಶ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇವ ಮಾಮೇ ವೈಶ್ಯತ್ಯ ಸಂಶಯ. ಅದು ಮಾಮೇವ ಇಷ್ಯತ್ತ ಆಗುತ್ತೆ ಸ್ಪ್ಲಿಟ್ ಮಾಡಿದಾಗ. ಏಷ್ಯತಿ ಅಸಂಶಯ. ಅಸಂಶಯ ಇಲ್ಲಿ ಹೇಳುವಾಗ ಯಾವನು ಈ ಪರಮ ರಹಸ್ಯವನ್ನು ತನ್ನ ಭಕ್ತರಲ್ಲಿ ಹೇಳುತ್ತಾನೆಯೋ ಅವನು ನನ್ನಲ್ಲಿ ಪರಮ ಭಕ್ತಿಯನ್ನು ಮಾಡಿ ನನ್ನನ್ನೇ ಹೊಂದುತ್ತಾನೆ, ಇದರಲ್ಲಿ ಸಂಶಯ ಇಲ್ಲ. ನಿಶ್ರೇಯಸಿಗೆ ಸಾಧನವಾದ ಕೇಶವಾರ್ಜುನರ ಸಂವಾದ ರೂಪವಾದ ಈ ಗ್ರಂಥದಲ್ಲಿ ಅಂತ ಶಂಕರರ ಅಭಿಪ್ರಾಯ. ನಿಶ್ರೇಯಸ್ಸಿಗೆ ಅಂದ್ರೆ, ನಿಶ್ರೇಯಸ್ ಅಂದ್ರೆ ಆತ್ಮನ ಬಗ್ಗೆ ಅಥವಾ ಆತ್ಮನ ಕಡೆ ಸಾಧನೆ ಮಾಡುವವನಿಗೆ ಅಂತ ತಾತ್ಪರ್ಯ ಇಲ್ಲಿ. ಭಗವಂತನು ಪರಮ ಗುರುವೂ ಆದ ಅಚ್ಯುತನ ಸೇವೆಯನ್ನೇ ಮಾಡುತ್ತಿದ್ದೇನೆ ಎಂದು ಅರ್ಥ. ಇದೊಂದು ಅರ್ಥ ಹೇಳ್ತಾರೆ ಶಂಕರಾಚಾರ್ಯರು. ಇದು ಪರಮ ರಹಸ್ಯವನ್ನು ಅಂದಾಗ ಇದು ನಿಶ್ರೇಯಸ್ಸಿಗೆ ತಗೊಂಡು ಹೋಗುತ್ತೆ ಸಾಧನ ಮಾಡುವಾಗ. ಅದರಿಂದ ಇದು ಕೃಷ್ಣ ಮತ್ತು ಅರ್ಜುನನ ಸಂವಾದ ರೂಪದಲ್ಲಿ ಇದೆ ಅಂತ ಒಂದು ಅಭಿಪ್ರಾಯ. ಇನ್ನೊಂದು, ಭಗವಂತನು ಪರಮ ಗುರುವು
ಮತ್ತು ಅಚ್ಯುತನ ಸೇವೆಯನ್ನೇ ಮಾಡುತ್ತಿದ್ದಾನೆ. ಅವನು ಪರಮ ಗುರು ಕೂಡ, ಬರೀ ಕೃಷ್ಣ ಅಲ್ಲ, ಅವನು ಪರಮ ಗುರುವೂ ಆಗಿದ್ದಾನೆ. ಆದ್ರಿಂದ ಅಚ್ಯುತನ ಸೇವೆಯನ್ನೇ ಮಾಡುತ್ತಿದ್ದೇನೆ ಅಂದ್ರೆ ಯಾರಿಗೆ ಚ್ಯುತಿ ಇಲ್ಲವೋ ಅವನು ಅಚ್ಯುತ, ಅಂದ್ರೆ ಶಾಶ್ವತವಾಗಿರತಕ್ಕಂಥ ಅವನಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ. ಅಂದ್ರೆ ಅವನಲ್ಲೇ ನಾನು ತನ್ಮಯತೆಯನ್ನು ಹೊಂದ್ತಾ ಇದ್ದೀನಿ ಅನ್ನುವಾಗ ಅನ್ನೋ ಅರ್ಥದಲ್ಲಿ ಶ್ರೀಶಂಕರರು ಅಭಿಪ್ರಾಯ ಪಡ್ತಾರೆ. ಆಮೇಲೆ ಅದಕ್ಕೆ ಇದು ಅತ್ಯಂತ ಶ್ರೇಷ್ಠವಾದ ಜ್ಞಾನ ಆದ್ರಿಂದ ಪರಮ ಗುಹ್ಯಂ ಅಂತ ಹೇಳಿ ಅದು ಒಂದು ಅರ್ಥ. ಇನ್ನೊಂದು ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಸತ್ವ ರಜೋತಮ ಗುಣ ಇರೋರ್ಗೆ ಅರ್ಥ ಆಗಲ್ಲ. ಸತ್ವಗುಣದಲ್ಲಿ ಪರಿಶುದ್ಧರಾಗಿ ಮನಸ್ಸು ಬುದ್ಧಿ ಶುದ್ಧವಾಗಿದ್ದು ಚಿತ್ತಶುದ್ಧಿ ಹೊಂದಿದವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಆದ್ರಿಂದ ಇದು ಗುಹ್ಯಪ ಅಂತ ಹೇಳ್ತಾರೆ. ಇನ್ನೇನಾದ್ರೂ ಇದ್ರೆ ಧನ್ಯವಾದಗಳು ಮೇಡಮ್, ಚೆನ್ನಾಗಿ ಹೇಳಿದ್ದೀರಾ. ಧನ್ಯವಾದಪ್ಪ. ಎಲ್ಲರೂ ಸ್ಪಷ್ಟವಾಗಿ ಹೇಳಿದ ಹಾಗೆ, ಮತ್ತೆ ಮೇಡಮ್ ಹೇಳಿದ್ರು ಸರ್ವಭೂತಗಳಲ್ಲಿ ಇರುವಂಥ ಯಾರು ಅಂತಂದ್ರೆ ಈಶ್ವರ. ಜಗತ್ತಿನಲ್ಲಿ ಈಶ್ವರ ಮಾಯೆಯೊಂದಿಗೆ ಸೇರಿ ಈ ಜಗತ್ತು ಸೃಷ್ಟಿಯಾಗಿರುವಂತಹದ್ದು. ಈ ಮಾಯೆಯಿಂದ ಈ ಭೌತಿಕ ಪ್ರಪಂಚ ಸೃಷ್ಟಿಯಾಗಿದೆ. ಈ ಭೌತಿಕ ಅಂದಾಗ ಏನು, ಈ ಸ್ಥೂಲವಾದ ದೇಹ ಮತ್ತೆ ಸೂಕ್ಷ್ಮ ಶರೀರ ಸೃಷ್ಟಿಯಾಗಿದೆ. ಇದು ಅವಿದ್ಯೆಯಿಂದ ಈ ಭೌತಿಕ ಪ್ರಪಂಚದಲ್ಲಿ ಈ ಜೀವಿಗಳ ಒಂದು ಉತ್ಪನ್ನವಾಗಿರುವಂತಹದ್ದು. ಆಗ ನಾನು ಅವಿದ್ಯೆಯ ಮೂಲ ಕಾರಣದಿಂದ ಉಪಾಧಿಯಿಂದ ಅದು ಸೂಕ್ಷ್ಮ ಶರೀರ ಮತ್ತೆ ಭೌತಿಕ ಶರೀರ ಧಾರಣೆ ಮಾಡಿ ಅನುಭವಗಳನ್ನ ಪಡೆಯೋದಕ್ಕೆ ಮುಂದಾಗುತ್ತೆ. ಅದು ತಾನೇ ಎಲ್ಲವನ್ನು ನಾನ್ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು ಅನ್ಕೊಳುತ್ತೆ. ಅದಕ್ಕೆ ಯಾತಕ್ಕೆ ಅಂದ್ರೆ ಅವಿದ್ಯೆ ಅಂತಂದ್ರೆ ಈ ಮಾಯೆಯ ಆವರಣ, ಮತ್ತೆ ಅದು ತಪ್ಪು ಕಲ್ಪನೆಯನ್ನ ಮಾಡ್ಕೊಳುತ್ತೆ. ನಾನು ದೇಹ ಮನಸ್ಸು ಬುದ್ಧಿ ಅಂತ ತಪ್ಪು ತಿಳುವಳಿಕೆಯಿಂದ ಎರಡು ಸೇರಿ ಅದು ಅವಿದ್ಯೆ ಆಗುತ್ತೆ. ಹಾಗಾಗಿ ನಾನು ಅನ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ಪರಮಾತ್ಮ ಇದ್ರೆ ಮಾತ್ರನೇ, ಆತ್ಮ ಇದ್ರೆ ಮಾತ್ರನೇ ಅದು ಕೆಲಸ ಮಾಡೋದಕ್ಕೆ ಸಾಧ್ಯ ಇರೋದು. ಅದು ತಿಳುವಳಿಕೆ ಇರಲ್ಲ. ಯಾವಾಗ ಗುರುಗಳು ಬಂದು ಮತ್ತೆ ಶಾಸ್ತ್ರಗಳಲ್ಲಿ ಇರುವಂತಹ ಸತ್ಯಗಳನ್ನ ನಮ್ಗೆ ತಿಳಿಸ್ಕೊಡ್ತಾರೋ ಆವಾಗ ನಾವು ಹೌದಾ ಅಂತಂದ್ಬಿಟ್ಟು ನಮ್ಗೆ ಒಂದಿಷ್ಟು ಸಂಶಯವಿಲ್ಲದೆ ಅದು ಮನವರಿಕೆಯಾಗುತ್ತೆ. ಆವಾಗ ಸರ್ವಭೂತಗಳಲ್ಲಿ ಅಂದ್ರೆ ಪಂಚಭೂತಗಳು ಮೇಡಮ್ ಹೇಳಿದ ಹಾಗೆ ಪಂಚಭೂತಗಳಿಂದ ಆಗಿರುವಂತಹ ಪ್ರತಿಯೊಂದರಲ್ಲೂ ಸಹ ಈ ಈಶ್ವರನ ಇದ್ದರೆ ಅವುಗಳು ತಮ್ಮ ಕೆಲಸಗಳನ್ನು ಮಾಡ್ತಾ ಇರೋ ಹಾಗೆ ಕಾಣಿಸುತ್ತೆ. ಆದ್ರೆ ಈಶ್ವರನೇ ಕಾರಣ, ಆತ್ಮನೇ ಕಾರಣ. ಹಾಗೆ ಹೃದಯದಲ್ಲಿ ಕೂತ್ಕೊಂಡು ಹೇಗೆ ಈ ಮೋಟಾರ್ ವೆಹಿಕಲ್ ಒಳಗಡೆ ಇದೆಲ್ಲ ಯಂತ್ರ, ಈ ಭೌತಿಕ ಶರೀರ ಪೆಟ್ರೋಲ್ನ ಒಂದು ಪ್ರಾಣ ಅಂತ ತಗೊಳ್ಳೋಣ. ಹೀಗೆ ಭೌತಿಕ ಶರೀರದಲ್ಲಿ ಕೂತ್ಕೊಂಡು ಅದರ ಒಂದು ನಿರ್ದೇಶನವನ್ನ ಮಾಡುವಂಥವನು, ಅದಕ್ಕೆಲ್ಲ ಶಕ್ತಿಯನ್ನ ಪ್ರಕಾಶಿಸುವಂಥವನು ಆತ್ಮನೇ ಈಶ್ವರ ಅಂತ ಇಲ್ಲಿ ಹೇಳ್ತಾರೆ. ಅದು ಪ್ರತಿಯೊಂದು ಚಟುವಟಿಕೆನೂ ಸಹ ನನ್ನಿಂದಲೇ ಆಗೋದು ಅನ್ನೋದನ್ನ ಇಲ್ಲಿ ತಿಳಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಭಗವದ್ಗೀತೆಯ ಒಂದು ಜ್ಞಾನ ಏನು ಕೊಡ್ಬೇಕು ಅದನ್ನ ಸಂಪೂರ್ಣವಾಗಿ ಅರ್ಜುನನ ಮೂಲಕ ನಮ್ಗೆಲ್ಲಾನು ತಿಳಿಸಿದ್ದಾಗಿದೆ. ಇನ್ನ ಮುಂದೆ ಎಲ್ಲಾನು ನೀನು ಎಲ್ಲ ಜ್ಞಾನವೂ ಕೊಟ್ಟಾಯ್ತು, ನೀನು ಮತ್ತೆ ಮುಂದೆ ಏನ್ ಮಾಡ್ಬೇಕು, ನೀನು ಇನ್ನೂ ಏನಾದ್ರೂ ಜೀವನದಲ್ಲಿ ಮುಂದೆ ಸಾಗ್ಬೇಕಲ್ಲ, ಅದಕ್ಕೆ
ಏನ್ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ನೀನು ಈ ಜ್ಞಾನವನ್ನು ಪಡ್ಕೊಂಡಿದ್ಯಾ, ಯಾವಾಗ್ಲೂ ನೀನು ನನ್ನಲ್ಲೇ ನೀನು ಆ, ನೆಲೆಯಾಗಿರು, ನನ್ನಲ್ಲೇ ನಿನ್ನ ಮನಸ್ಸನ್ನ ಇಟ್ಟಿರು, ನನ್ನನ್ನೇ ಆರಾಧಿಸು. ಅಂದ್ರೆ ಅವನ್ ತಿಳ್ಕೊಳ್ತಾನೆ ಎಲ್ಲ ಆ, ಕಡೆನೂ ಭಗವಂತನೇ ಇರೋದು. ಈ ಜ್ಞಾನವನ್ನು ಕೊಟ್ಟ ತಕ್ಷಣ ನನಗೆ ಎಲ್ಲವೂ ಭಗವಂತನೇ, ಭಗವಂತನೇ ಈ ದೇಹವಾಗಿ ಕಾಣಿಸ್ಕೊಳ್ಳೋದು, ಮನಸ್ಸಾಗಿ ಇರುವುದು ಅನ್ನೋದು ಪ್ರತಿಯೊಂದು ಸ್ಪಷ್ಟವಾಗಿ ಎಲ್ಲವನ್ನೂ ತಿಳಿಸಿ ಆಗಿದೆ ಅಲ್ವಾ. ಅದೇ ಹೀಗೆ ಕಾಣಿಸ್ತಾ ಇದೆ ಅನ್ನುವುದು ಆ, ಆತನಿಗೆ ಪೂರ್ತಿ ಸಂಪೂರ್ಣ ಸ್ಪಷ್ಟತೆ ಬಂದಿರೋದ್ರಿಂದ ಎಲ್ಲದರಲ್ಲೂ ಸಹ ಭಗವಂತನನ್ನೇ ನೋಡ್ತಾನೆ. ಅದನ್ನ ಮತ್ತೆ ಮತ್ತೆ ನೀನು ಜ್ಞಾಪಿಸ್ಕೊಳ್ತಾ ಇರು, ನನಗೆ ಗೌರವವನ್ನು ಕೊಡ್ತಾ ಇರು ನೀನು. ಹಾಗಾಗಿ ಅಲ್ಲೇ ನೀನು ನೆಲೆಯೂರ್ತೀಯ. ಹಾಗಿರುವಾಗ ನೀನು ನನ್ನಲ್ಲೇ ನೀನು ಒಂದಾಗೋದಕ್ಕೆ ಸಾಧ್ಯವಾಗುತ್ತೆ. ನೀನು ಪ್ರತಿಯೊಂದು ಕೆಲಸವನ್ನು ಸಹ ಮಾಡುವಾಗಲೂ ಪ್ರತಿಯೊಂದರಲ್ಲೂ ನೀನು ನೋಡೋದಾಗ್ಲಿ ಕೇಳೋದಾಗ್ಲಿ ಏನೇ ಮಾಡ್ಲಿ ಎಲ್ಲವೂ ಭಗವಂತ ಅನ್ನೋದೇ ನಿನ್ನಲ್ಲಿ ಆ ವಿಷಯವೇ ಇರಲಿ. ಯಾವಾಗ್ಲೂ ನೀನು ಆ, ಬ್ರಹ್ಮಾಕಾರ ವೃತ್ತಿಯಲ್ಲೇ ಇರು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ. ಹಾಗೆ ಆ, ಎಲ್ಲ ಆ, ಧರ್ಮಗಳು ಭಗವಂತ ಏನು ಮಾಡಲ್ಲ. ಭಗವಂತ ತನ್ನ ಆ, ಬೆಳಕನ್ನ ಕೊಡುವುದರಿಂದ ಎಲ್ಲ ಈ ಭೌತಿಕ ಪ್ರಪಂಚ ನಡೀತಾ ಇದೆ. ಹಾಗಾಗಿ ಭೌತಿಕ ಪ್ರಪಂಚಕ್ಕೆ ಎಲ್ಲವನ್ನೂ ಆ, ಚಟುವಟಿಕೆಗಳು ಸೇರಿರೋದು. ಅದು ಮಿಥ್ಯಾ ಪ್ರಪಂಚ. ಈಗ ಇದ್ದ ಹಾಗೆ ಕಾಣಿಸುತ್ತೆ, ಆಮೇಲೆ ಅದು ಇಲ್ಲದೇನೋ ಆಗತ್ತೆ. ಯಾವುದು ಇದ್ದು ಆಮೇಲೆ ಮರೆಯಾಗುತ್ತೋ ಅದು ಮಿಥ್ಯಾ ಅಂತಾನೆ. ಆದ್ರೂನು ಅದು ಭಗವಂತನಿಂದಲೇ ಬಂದಿರುವಂತಹದ್ದು. ಹೇಗೆ ಹಗ್ಗದಲ್ಲಿ ಹಾವು ಕಂಡು ಬರುತ್ತೋ, ಹಗ್ಗ ಇಲ್ಲದೆ ಹಾವು ಕಂಡು ಬರಲ್ಲ ಅಲ್ವಾ, ಆ ರೀತಿಯಲ್ಲಿ ಕಂಡು ಬರುತ್ತೆ. ಆದ್ರಿಂದ ಆ ಆ, ಮಿಥ್ಯಾ ಪ್ರಪಂಚದಲ್ಲಿ ಆಗುವಂತಹ ಅದಕ್ಕೆ ಆ ಆ, ಧರ್ಮಾನುಸಾರವಾಗಿ ಏನೇನು ಕ್ರಿಯೆಗಳು ನಡೆಯುತ್ತವೋ ಅವನ್ನೆಲ್ಲನೂ ನೀನು ಆ, ತ್ಯಜಿಸ್ಬಿಡು, ಅವುಗಳೆಲ್ಲ ಬಿಟ್ಟು ಹಾಕ್ಬಿಡು, ನನ್ನಲ್ಲಿ ಶರಣಾಗು. ಆವಾಗ ನಿನಗೆ ಯಾವ ಅದರಿಂದ ಉಂಟಾಗುವ ಫಲಗಳು ಸಹ ಇರಲ್ಲ. ಯಾವಾಗ ಕರ್ಮಗಳನ್ನು ಬಿಡ್ತೀವೋ ಅವಾಗ ಫಲ ಎಲ್ಲಿ ನಮ್ಮದಾಗಕ್ಕೆ ಸಾಧ್ಯ. ಹಾಗಾಗಿ ನೀನು ಬಿಡುಗಡೆಯನ್ನ ಹೊಂದುತ್ತೀಯ, ನೀನು ಮುಕ್ತಿಯನ್ನು ಹೊಂದುತ್ತೀಯ ಅಂತ ಇಲ್ಲಿ ಆ, ಹೇಳ್ತಾ ಇದ್ದಾರೆ. ಇಂತಹ ಗುಹ್ಯವಾದ, ಇದು ಶ್ರೇಷ್ಠವಾದ ಉತ್ಕೃಷ್ಟವಾದಂತಹ ಪರಮ ಸತ್ಯವನ್ನು ತಿಳಿಸುವಂತಹ ಈ ಭಗವದ್ಗೀತೆಯನ್ನ ನೀನು ನನ್ನ ಭಕ್ತರಿಗೆ ಹೇಳು. ಯಾತಕ್ಕೆ ಅಂತಂದ್ರೆ ಬೇರೆ ಎಲ್ಲರಿಗೂ ಹಂಚಿದ್ರೆ ಅದು ಆ, ಆ, ಅಪಾರ್ಥಕ್ಕೆ ಕಾರಣವಾಗಬಹುದು. ಅದಕ್ಕೆ ನನ್ನಲ್ಲಿ ಯಾರು ಆ, ಭಕ್ತಿಯನ್ನಿಟ್ಟಿರ್ತಾರೋ, ವಿಶ್ವಾಸವನ್ನು ಇಟ್ಟಿರ್ತಾರೋ, ನಂಬಿಕೆಯನ್ನು ಇಟ್ಟಿರ್ತಾರೋ ಅಂಥವರಿಗೆ ಹೇಳು. ಆವಾಗ ಅವರು ಬೆಳೆಸ್ತಾರೆ. ಯಥಾರ್ಥವಾಗಿ ಈ ಒಂದು ಸಂದೇಶವನ್ನ ಬೇರೆಯವರಿಗೆ ತಿಳಿಸ್ಬೇಕು ಅಂತಂದ್ರೆ ಮೊದಲು ನನ್ನಲ್ಲಿ ಅವರಿಗೆ ಭಕ್ತಿ ಇರಬೇಕು. ಇಲ್ಲ ಅಂತಂದ್ರೆ ಅವರು ಯಥಾರ್ಥವಾಗಿ ತಿಳಿಸಲ್ಲ, ಅವರದೇ ಆದದ್ದನ್ನ ಸೇರಿಸ್ಬಿಡ್ತಾರೆ. ಹೀಗೆ ನೀನು ಬೇರೆಯವ್ರಿಗೆ ಹಂಚುತ್ತಾ ಹೋದಾಗ ನಿನ್ನಲ್ಲೂ ಸಹ ಆ ಒಂದು ಆ, ಜ್ಞಾನ ಅನ್ನೋದು ಬೆಳೀತಾ ಹೋಗುತ್ತೆ. ನೀನು ಅದನ್ನ ಆ, ಬಹಳ ಸ್ಪಷ್ಟವಾಗಿ ಪ್ರತಿಯೊಂದನ್ನು ಸಹ ತಿಳ್ಕೊಳ್ತೀಯ, ಅಲ್ಲೇ ಸ್ಥಾಪಿತವಾಗ್ತೀಯ. ಇದು ಜ್ಞಾನವನ್ನ ಹಂಚೋದು ಋಷಿ ಯಜ್ಞ. ನೀನು ಇದನ್ನು ಮಾಡು, ಅವಾಗ ನೀನು ಆ, ನನ್ನಲ್ಲೇ ಒಂದಾಗ್ಬಿಡ್ತೀಯ, ಸಾಯುಜ್ಯತೆಯನ್ನ ಹೊಂದುತ್ತೀಯ ಅಂತ ಈ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ. ನಾವು ಮತ್ತೆ ಸರ್ ಏನ್ ಹೇಳ್ತಾರೆ ಅದನ್ನ ಕೇಳೋಣ. ಸರ್ ತುಂಬಾ ಇದರ ಚೆನ್ನಾಗಿ ವಿಶ್ಲೇಷಣೆ ಹೇಳಿದ್ರಿ. ಎಲ್ಲ ಮಾಡ್ತೀರಾ? ನಾನು ಪ್ರಿಪೇರ್ ಆಗಿರ್ಲಿಲ್ಲ, ಸುಮ್ನೆ ಇನ್ಸ್ಟೆಂಟ್ ಏನೋ ಒಂದ್ ಹೇಳ್ಬಿಟ್ಟೆ. ಅಲ್ಲಿ ನೋಡ್ಕೊಂಡು ಹೇಳೋದಷ್ಟೇ. ನಿಮಗೆ ಇರೋ ನಾಲೆಡ್ಜ್ಗೆ ನಿಮ್ಮ ಪರವಾಗಿಲ್ಲ ಮೇಡಮ್. ಸರ್ ಇದರ ವಿಶ್ಲೇಷಣೆ ಏನ್ ಮಾಡ್ತೀರಾ? ಧನ್ಯವಾದ ಅಮ್ಮ. ಅಮ್ಮ ಒಂಚೂರು ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀರಾ? ಹಾ ಸರ್.
ಈಗ ಎಲ್ಲರೂ ಬಹಳ ವಿಶದವಾಗಿ ಮಾತಾಡಿದ್ದೀರಾ. ಒಂದೆರಡು ಮೂರು ವಿಷಯ ಮಾತ್ರ ನಾನು ಪುನಃ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಭಗವಂತ, ಸದ್ಗುರು, ಈಗ ಇಲ್ಲಿ ತಾವೆಲ್ಲ ಹಂಚ್ಕೊಂಡ ಹಾಗೆ ಏನು ಮುಖ್ಯ ಉದ್ದೇಶ ಭಗವದ್ಗೀತೆದು? ಭಗವದ್ಗೀತೆ ಮುಖ್ಯ ಉದ್ದೇಶ ನನ್ನಲ್ಲಿ ನಿಮ್ಮಲ್ಲಿ ಒಂದು ದ್ವಂದ್ವ ಅಂತ ಉಂಟಾಗತ್ತೆ. ಏನು ದ್ವಂದ್ವ ಅಂತಂದರೆ, ಮೊಟ್ಟ ಮೊದಲನೇದಾಗಿ ನಾನು ಯಾರು? ನಾನು ಈ ರೀತಿ ಯಾವುದೋ ಒಂದು ದೇಹ ಮನಸ್ಸು ಇರೋ ಒಂದು ಜೀವಿ ಅನ್ನೋ ಒಂದು ಭಾವನೆ ಇರುತ್ತೆ. ಆ ಭಾವನೆ ಇದ್ದಾಗ ನಾನು ಏನು ನೋಡ್ತೇನೆ? ನಾನೇನು ಪ್ರಪಂಚ ಅನ್ನೋ ನನ್ನಿಂದ ಹೊರತಾಗಿ ಏನೋ ಒಂದಿದೆ, ಒಂದು ಪ್ರಪಂಚ ಅಂತ ಇದೆ ಅಂತ ನಾನು ನೋಡ್ತೇನೆ. ಈಗ ನನ್ನ ಒಂದು ದೃಷ್ಟಿಕೋನದಿಂದ ಪ್ರಪಂಚ ಹೇಗೆ? ನನ್ನ ದೃಷ್ಟಿಕೋನದಿಂದ ಪ್ರಪಂಚ ಅಗಾಧ, ಯಾಕಂದರೆ ಕಣ್ಣು ಹಾಯಿಸುವಷ್ಟು ಅದಿರುತ್ತೆ. ಆವಾಗ ನನಗನ್ಸುತ್ತೆ ಈ ಪ್ರಪಂಚ ಅನ್ನೋದು ನನ್ನನ್ನು ಏನು ಮಾಡುತ್ತೆ ಅನ್ನೋ ಒಂದು ಭಯ, ಆತಂಕ ಎಲ್ಲ ಸೃಷ್ಟಿಯಾಗತ್ತೆ. ಅದಲ್ಲದೆ ಸಹಜವಾಗಿ ಕುತೂಹಲ ಸಹ. ನಾನು ಏನೋ ಒಂದು ಬೀಜ ಹಾಕಿದೆ, ಒಂದು ಗಿಡ ಬಂತು, ನಾನು ಮಾಡಿದೆ, ಅದೇ ಥರ ಈ ಪ್ರಪಂಚ ಅನ್ನೋದು ಹೇಗೆ ಬಂತು? ಹಾಗೆ ಒಂದು ಯಾರೋ ಒಬ್ಬ ಈಶ್ವರ ಅಂತ ಒಂದು ನನ್ನ ಮನಸ್ಸಿನಲ್ಲಿ ಒಂದು ಉತ್ಪತ್ತಿಯಾಗತ್ತೆ. ಏನು? ಯಾರೋ ಒಬ್ರು ದೇವರಂತ ಇದ್ದಾರೆ. ಹೀಗೆ ನಾನು ಅನ್ನೋದನ್ನ ನಾನು ದೇಹ ಮನಸ್ಸುಗಳ ಜೊತೆ ಸೇರಿ ಉಲ್ಲೇಖ ಮಾಡಿಕೊಂಡಾಗ ನನ್ನಿಂದ ಹೊರತಾಗಿ ಒಂದು ಪ್ರಪಂಚ, ಒಂದು ದೇವರು ಅಥವಾ ಈಶ್ವರ, ಹೀಗೆ ಮೂರು ಭಾಗ ಆಗ್ಬಿಡುತ್ತೆ. ಏನು? ಈ ಒಂದು ಭಾಗ ಇಲ್ಲದೆ ಇರೋ ಸೃಷ್ಟಿ. ಈ ಮೂರು ಭಾಗ ಆದಾಗ ನನಗೆ ಜೀವನದಲ್ಲಿ ಆತಂಕ, ಭಯ, ನನಗೇನಾದ್ರು ನೋವಾಯಿತು ಅಂತಂದರೆ ಅಯ್ಯೋ ದೇವರೇ ಕಾಪಾಡು, ಯಾಕಂದರೆ ನನಗೇನು ಭಾವನೆ? ನನ್ನಲ್ಲೇನು ಶಕ್ತಿ ಇಲ್ಲ ಅಂತ. ಹೀಗೆ ನಾನು ಅನ್ನೋ ಹಿರಿಮೆ ಜಾಸ್ತಿ ಆದರೆ ಅದು ಒಂದು ರೀತಿ ಕಷ್ಟಕ್ಕೆ ಈಡು ಮಾಡುತ್ತೆ. ನಾನು ಅನ್ನೋದು ಕೀಳರಿಮೆ ಆದರೆ ಅದನ್ನು ಕಷ್ಟಕ್ಕೆ ಈಡು ಮಾಡುತ್ತೆ. ಹೀಗೆ ಈ ಎರಡು, ಮೇಲಿರಿಮೆ, ಕೀಳಿರಿಮೆ, ಈ ಎರಡು ಮಧ್ಯೆ ಹೊಯ್ದಾಟ ಶುರುವಾಗತ್ತೆ. ಈ ಹೊಯ್ದಾಟದಲ್ಲಿ ಜೀವನ ಎಲ್ಲ ನರಕ ಆಗತ್ತೆ. ಈ ನರಕ ಯಾತನೆಯನ್ನು ತೆಗಿಲಿಕ್ಕೆ ಭಗವಂತ, ಸದ್ಗುರು ನಮಗೆ ಈ ಭಗವದ್ಗೀತೆ ಜ್ಞಾನವನ್ನು ಹಂತ ಹಂತವಾಗಿ ಕೊಡ್ತಾ ಬರ್ತಾ ಇದ್ದಾರೆ. ಈ 18ನೇ ಅಧ್ಯಾಯ ಏನು? ಮೋಕ್ಷ ಸನ್ಯಾಸ ಯೋಗ. ಮೋಕ್ಷ ಅಂದ್ರೇನು? ಒಂದು ಬಿಡುಗಡೆ. ಯಾವುದ್ರ ಮೂಲಕ ಬಿಡುಗಡೆ? ಸನ್ಯಾಸದಿಂದ. ಏನು ಸನ್ಯಾಸ ಅಂತಂದ್ರೆ ಸರಿಯಾದ ಜ್ಞಾನದಲ್ಲಿ ಸ್ಥಾಪನೆ ಆಗೋದ್ರಿಂದ. ಸರಿಯಾದ ಜ್ಞಾನವನ್ನು ಅರಿಬೇಕು, ಆ ಅರಿತ ಜ್ಞಾನದಲ್ಲಿ ಸ್ಥಾಪನೆ ಆಗಬೇಕು. ಜ್ಞಾನ ಅರಿತ ಮಾತ್ರಕ್ಕೆ ಅದರಲ್ಲಿ ಸ್ಥಾಪನೆ ಅಲ್ಲ. ಪುಸ್ತಕದಲ್ಲಿ ಹೋಗಿ ನಾನು ವೈದ್ಯಕೀಯ ಓದಿದ ಮಾತ್ರಕ್ಕೆ ನಾನು ವೈದ್ಯ ಆಗಲ್ಲ ಅಲ್ವಾ? ಯಾರೋ ಒಬ್ರು ಅಡುಗೆ ಮಾಡೋದನ್ನು ನೋಡಿ ಅವರಿಂದ ನಾನು ಕೇಳಿಸ್ಕೊಂಡ್ಬಿಟ್ಟು ಮಾತ್ರಕ್ಕೆ ನನಗೆ ಆ ಅಡುಗೆ ಮಾಡ್ಲಿಕ್ಕೆ ಬರಲ್ಲ ಅಲ್ವಾ? ಅದನ್ನು ನಾನು ನನ್ನ ರೀತಿನಲ್ಲಿ ಮಾಡಬೇಕಾಗತ್ತೆ. ಅದು ಸ್ಥಾಪನೆ ಆಗೋ ಹಂತ. ಆದರೆ ಮೊದಲನೇ ಹಂತ ಏನು? ಕಲಿಬೇಕಾಗತ್ತೆ. ಹೀಗೆ ನಮಗೆ ಮೊಟ್ಟ ಮೊದಲನೇದಾಗಿ ಒಂದು ಶುದ್ಧವಾದ ಜ್ಞಾನದ ಅರಿವು ಉಂಟಾಗಬೇಕಾಗತ್ತೆ. ಆ ಶುದ್ಧವಾದ ಜ್ಞಾನದ ಅರಿವು ನಂತರ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋಗಬೇಕಾಗತ್ತೆ. ಎಲ್ಲಿ? ಪ್ರತಿಯೊಂದು ಹಂತದಲ್ಲೂ. ಯಾವ ಜಾಗದಲ್ಲಿ? ಎಲ್ಲ ಜಾಗದಲ್ಲೂ. ಯಾವ ಸಮಯದಲ್ಲಿ? ಎಲ್ಲ ಸಮಯದಲ್ಲೂ. ಹೀಗೆ ನೀವು ನಾನು ಯಾವಾಗ ಆ ರೀತಿ ಅಳವಡಿಸ್ಕೊಳ್ತಾ ಹೋಗ್ತೇವೆ, ಆಗ ನಮ್ಮಲ್ಲಿ ಒಂದು ಸ್ಥಿರತೆ, ಒಂದು ಶಾಂತತೆ, ಆ ಒಂದು ದಿವ್ಯವಾದ ಜ್ಞಾನದ ಬೇರೆ ಬೇರೆ ಹೊಳಪುಗಳು ಬರಲಿಕ್ಕೆ ಶುರುವಾಗತ್ತೆ. ಇದು ಈ ಎಲ್ಲ ಜ್ಞಾನದ ಒಂದು ಸಾರಾಂಶ. ಅದನ್ನ ನಮ್ಮ ವಿವೇಕಾನಂದರು ಒಂದು ಸುಂದರವಾಗಿರೋ ಹಾಡಿನ ಮೂಲಕ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಆ ಹಾಡನ್ನು ಕೇಳಿ
ಇವತ್ತಿನ ನಮ್ಮ ಒಂದು ಮಾತನ್ನು ಮುಗಿಸ್ಬೋದು. ಚಾಗಿಯ ಹಾಡು ಅಂತ ನಿಮ್ಮಲ್ಲಿ ಕೆಲವರು ಗೊತ್ತಿರ್ಬೋದು, ಕೇಳಿಸ್ಕೊಳ್ಳೋಣ. ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್. ಕೇಳಿಸ್ತಾ ಇಲ್ವಮ್ಮ? ಇಲ್ಲ ಸರ್. ಇಲ್ಲ, ಕೇಳಿಸ್ತಾ ಇದೆ, ಕ್ಲಿಯರ್ ಇದೆ ಅಮ್ಮ. ಕ್ಲಿಯರ್ ಇದೆಯಾ? ಹಾ ಅಮ್ಮ, ಕೇಳಿಸ್ತಾ ಇದೆ. ಪುನಃ ಹಾಕ್ತೇನೆ ಬಿಡಿ.
ಮಾಡಿದರೆ ಏನು ಆತ್ಮಗೆ ಕೊರತೆಯೇ ಸರ್ವ ಪಾಪವ ತಿಂದು ತೇಗುವ ಗಂಗೆಗೆ ಕೊಳೆ ಕೊರತೆಯೇ ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ ನಿಜವನರಿತವರೆಲ್ಲೂ ಕೆಲವರು ನಗುವರುಳಿದವರೆಲ್ಲರೂ ನಿನ್ನ ಕಂಡರೆ ಹೇ ಮಹಾತ್ಮನೆ ಕುರುಡರೇನನು ಬಲ್ಲರು ಗಣಿಸದವರನು ಹೋಗು ಮುಕ್ತನೆ ನೀನು ಊರಿಂದೂರಿಗೆ ಸೊಗವ ಬಯಸದೆ ಅಳಲಿಗಳು ಕದೆ ಕತ್ತಲಲಿ ಸಂಚಾರಿಗೆ ನಿನ್ನ ಬೆಳಕನ್ನು ನೀಡಲೇ ಸಂಸಾರ ಮಾಯೆಯ ದೂಡಲೇ ಇಂತು ದಿನ ದಿನ ಕರ್ಮ ಶಕ್ತಿಯು ಮುಗಿವವರೆಗೂ ಸಾಗಲೇ ನಾನು ನೀನುಗಳಳಿದು ಆತ್ಮದೊಳಿದು ಕಡೆಯೊಳು ಹೋಗಲೇ ಏಳು ಬೇರೇಳೇಳು ಸಾಧುವೆ ಹಾಡು ಚಾವಿಯ ಹಾಡನು ಹಾಡಿನಿಂದೆ ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು ತತ್ವಮಸಿ ಎಂದರಿತು ಹಾಡೈ ಧೀರ ಸನ್ಯಾಸಿ ತತ್ವಮಸಿ ಎಂದರಿತು ಹಾಡೈ ಧೀರ ಸನ್ಯಾಸಿ ಓಂ ತತ್ಸತ್ ಓಂ ತತ್ಸತ್ ಓಂ ತತ್ಸತ್ ಇದೇ ಎಲ್ಲ ಮಹಾನ್ ಗುರುಗಳ ಆಶಯ. ಹರಿ ಓಂ. ಧನ್ಯವಾದಗಳು ಸರ್. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.